Second question ನೋಡ್ರಿ. Fill in the blanks appropriately. Use commas as required ಅಂತ ಹೇಳ. ನಂಬರ್ ಕೊಟ್ರ ಸಂಖ್ಯೆ ಮತ್ತ ನಂಬರ್ ನೇಮ್ 8045 ಇಲ್ಲಿ ಹೇಳ್ಯಾರ 8045 ಬರ್ದಾರ. ಇಲ್ಲಿ 7000 ಇದೇನಾಗತ್ತ 7000 7200 9 ಆಗುತ್ತೆ. ನೆಕ್ಸ್ಟ್ 10599 ನೋಡ್ರಿ ಇದೇನಾಗುತ್ತೆ 10000 ಪಟೌಟ್ರ 10500 599 ಓಕೆ. ಇಲ್ಲಿ ನೋಡ್ರಿ 10743 10743 10743. ನೆಕ್ಸ್ಟ್ 20869 ಬರದಾರ ನೋಡ್ರಿ 20869. ನೆಕ್ಸ್ಟ್ 13000 ಎಷ್ಟು 13000 500 79 ಸರಿನಾ. 10010 ಇಲ್ಲಿ ನೋಡ್ರಿ 10010 10010 56491 56491 56491 ಇಲ್ಲಿ ಕಾಮ ಹಾಕ್ಬೇಕು. ಇದು 45000 45,000 45,045 Next 39,593 ಇದು ಎಷ್ಟಾಗುತ್ತೆ ಇದು 39,000 500 93 50,005 ನೆಕ್ಸ್ಟ್ ನೋಡ್ರಿ 50,005 50,005 next 50,005 ಆಯ್ತು 26,050 ಇದೇನಾಯ್ತು ನೆಕ್ಸ್ಟ್ 26,050 ಇದು
26,050 ಆಯ್ತಾ. 81,200. 81,000. 81,200. 200. Okay. 90,009. 90,000. 100 ಇಲ್ಲ, 10 ಇಲ್ಲ, 9. ಏನಿಲ್ಲ ಅವನ್ನೆಲ್ಲ ಜೀರೋ ಆಗಿಟ್ಟು ಸಂಖ್ಯೆಯನ್ನು ಕೊಟ್ಟಿರೋದು ಬರಿತೀವಿ. ನೆಕ್ಸ್ಟ್ 23,230. 23,230. ಸರಿನಾ? ಒನ್ಸ್ ಆರ್ ಯೂನಿಟ್ಸ್ ಇಲ್ಲ, ಜೀರೋ ಇಟ್ಟಿ. 36,001. ನೋಡ್ರಿ, 36,000. 100 ಇಲ್ಲ, 10 ಇಲ್ಲ, ಯೂನಿಟ್ 1 ಅನ್ನು ಬರಬೇಕು. ನೆಕ್ಸ್ಟ್, arrange the number below in increasing order. You can use the number line given below if required. Okay. ನೋಡ್ರಿ, 40,347, 34,407, ಮತ್ತೇನೇನ್ ಕೊಟ್ರ? ಹಿಂಗ ಸಂಖ್ಯೆಯನ್ನ ಕೊಟ್ರ. ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದಾಗ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋದಕ್ಕ ಇನ್ಕ್ರೀಸಿಂಗ್ ಆರ್ಡರ್ ಅಂತಾರ. ಏರಿಕೆ ಕ್ರಮ. ಮೊದ್ಲ ಚಿಕ್ಕದು, ಆನಂತರ ದೊಡ್ಡದು, ಆನಂತರ ದೊಡ್ಡದು, ಆನಂತರ ದೊಡ್ಡದು, ಹಿಂಗ ದೊಡ್ಡದು ಬರ್ಕೋಂತ ಹೋಗ್ತೀವಿ. ನಿಮಗೂ ಗೊತ್ತಿರುತ್ತ. ಇಲ್ಲೇ ಚಿಕ್ಕದ್ ಯಾವ್ದೈತಿ ನೋಡ್ರಿ, ಅಂದ್ರ ಇದನ್ನ ನೆನಪಿಟ್ಕೊಳಕ್ ಒಂದ್ ಮೆಥಡ್ ಹೇಳ್ತೀನಿ ನೋಡ್ರಿ. ಹಿಂಗ ಚಿಕ್ಕದು, ಸ್ವಲ್ಪ ದೊಡ್ಡದು, ಹಿಂಗ 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 1 2 3 ಈ ತರ ಏರ್ಕೋ ಅಂತ ಹೋಗ್ಬೇಕು ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರ. ಸರಿನಾ? ನೆನಪಿಟ್ಟುಕೊಳ್ಳಿ ಡೈಗ್ರಾಮ್. ನಿಮ್ ನೆನಪು ಕಡಿ ತನಕ ಮರೆಯಲ್ಲ. ಇಲ್ಲಿ ನೋಡ್ರಿ, ಅತಿ ಚಿಕ್ಕದ್ ಯಾವ್ದೈತಿ ಮೊದ್ಲು ನೋಡ್ಬೇಕು. ಇಲ್ಲಿ ನೋಡ್ರಿ, 18,926 ಐತಿ. ಈ ನಂಬರ್ ಲೈನ್ ಒಳಗೆ ಹಾಕಿದ್ರು ಸರಿ. ಇಲ್ಲಿ ನೋಡ್ರಿ, ಇಲ್ಲಿ ನಂಬರ್ ಲೈನ್ ಹಾಕ್ತೀನಿ ಅಂದ್ರ ಹಾಕ್ರಿ, ಇಲ್ಲ ಅಂದ್ರ ಸುಮ್ನೆ ಬರೀ 18,926. ನೆಕ್ಸ್ಟ್ ಅದಾದ ನಂತರ ನೋಡ್ರಿ 34,000 ಇದೆ. 34,407. ನೆಕ್ಸ್ಟ್ 34,000 ಇನ್ನೊಂದೈತಿ. 34,740 ಇದೆ. 40,000 ಐತಿ ನೋಡ್ರಿ. 40,340. ನೆಕ್ಸ್ಟ್ 40,473. 473. ಅದಾದ ನಂತರ 47,000. 47,340. ಅದಾದ ನಂತರ 73,404. 73,404. ಅದಾದ ನಂತರ 74,000 ಐತಿ ನೋಡಿ. 74,430. ಇದು ಏರಿಕೆ ಕ್ರಮದಲ್ಲಿ ಬರೆಯೋದು. ನೆಕ್ಸ್ಟ್, a student said 9,990 is greater than 49,014 because 9 greater than 4. Is the student correct? Why or why not? Student is not correct. Student is not correct because place value of 10,000 place value of 10,000
is greater than place value of 1000. Value of 1000. ಇದು ಗೊತ್ತಾದ ಇದು ಅಂದ್ರೆ 10,000 ಸ್ಥಾನದಲ್ಲಿರುವಂತಹ ಸಂಖ್ಯೆಯ ಬೆಲೆ 1000 ಸ್ಥಾನದಲ್ಲಿರುವ ಸಂಖ್ಯೆಯ ಬೆಲೆಗಿಂತ ಹೆಚ್ಚಾಗಿರುತ್ತೆ ಅಂತ ಹೇಳ್ದಂಗಿದ. ಇದು ಅರ್ಥ ಆಗ್ಲಿಲ್ಲ ಅಂತಂದ್ರ ನಂಬರ್ ಅನ್ನು ಹಾಕಿಬೇಕಂದ್ರ ಇದು 9990 ಅಂತಂದ್ರ ನಿಯರ್ಲಿ ಇಲ್ಲಿ ಬರುತ್ತೆ ಅಂತ ಇಟ್ಕೋರಿ. ಒಂದ್ರೊಳಗೆ 4 ಹಾಕ್ರಿ. ಇದು 1 2 3 4 ಇಲ್ಲಿನೂ 1 2 3 4 ಅಂದ್ರೆ ಈಗ ಇಲ್ಲೇ ಬರ್ತಿರುತ್ತ ಅಂತನ್ರಿ. ಇದು 9990 ಹತ್ತತ್ರ ಬರ್ತಿರುತ್ತ. 5,000 10,000 15,000 ಆಗತ್ತೆ. ಇಲ್ಲೇ 15,000 ಇಲ್ಲೇ 20,000 ಆಯ್ತು. ಇದು 25,000 ಆಗತ್ತಾ. 30,000 35,000 40,000 45,000. ಸರಿನಾ? ಇಲ್ಲಿ ನೋಡ್ರಿ 9990 ಇಲ್ಲೇ ಎಷ್ಟು ಬರ್ತದೆ? 49,000 ಇಲ್ಲಿ ಬರ್ತ ನೋಡ್ರಿ. 49,000 46 47 48 49,000 49,014 ಅಂತಂದ್ರೆ ಇಲ್ಲಿ ಬರುತ್ತ. ಸರಿ ಸುಮಾರು ಇಲ್ಲೇ ನೋಡ್ರಿ. ಇಲ್ಲೇ 49,014 ಇಲ್ಲಿ ಬಂದಿರುತ್ತ. ಸರಿನಾ? ಹಂಗಾಗಿ ಬಲಗಡೆ ಇರುವಂತಹ ಸಂಖ್ಯೆ ಜಾಸ್ತಿ ಬೆಲೆಯನ್ನು ಹೊಂದೈತಿ. ಈಗ ನೆಕ್ಸ್ಟ್ ಡಿಜಿಟ್ ಸ್ವಾಪ್, ಅಂಕಿ ವಿನಿಮಯ. In the number 1478, interchanging the digits 7 and 4 gives 1748. 4 ಮತ್ತು 7 ಅದಲು ಬದಲಾಯಿಸಿದಾಗ 1748 ಬರುತ್ತಾ. Now interchange any two digit in the number 1478 to make a number that is larger than 5,500. ಈಗ 1478ರಲ್ಲಿ ನಾವು ಇಂಟರ್ಚೇಂಜ್ ಎನಿ ಟೂ ಡಿಜಿಟ್ ಇನ್ ದ ನಂಬರ್ 1478 ಇದ ನಂಬರ್ ನಲ್ಲೇ ಚೇಂಜ್ ಮಾಡ್ರಿ ಅಂತ ಹೇಳ್ಯಾರ. ಅದು 5,550ಕ್ಕಿಂತ ದೊಡ್ಡದಿರ್ಬೇಕು. ಜಸ್ಟ್ 1 ಮತ್ತು 7 ಇಂಟರ್ಚೇಂಜ್ ಮಾಡೋಣ ಸಾಕು. ಟೂ ಡಿಜಿಟ್ ಅಂತ ಹೇಳ್ಯಾರ. ಇಂಟರ್ಚೇಂಜ್ 1 and 7 in 1478 we get ನಮ್ಗೇನ್ ಬರುತ್ತಾ 7,418 ಬರುತ್ತಾ, which is more than 5,500. ನೋಡ್ರಿ ಇದು 5,500ಕ್ಕಿಂತ ದೊಡ್ಡದಿದೆ. Next, interchange two digits of 10,593 to make a number between 11,000 and 15,000. ಈಗ 10,053ರಲ್ಲಿ 2 ಅಂಕಿಯನ್ನ ಇಂಟರ್ಚೇಂಜ್ ಮಾಡಿದಾಗ 11,000ಕ್ಕಿಂತ ದೊಡ್ಡದಿರ್ಬೇಕು, 15,000ಕ್ಕಿಂತ ಚಿಕ್ಕದಿರ್ಬೇಕು ಅಂತ ಸಂಖ್ಯೆ ಮಾಡ್ರಿ ಅಂತ ಹೇಳ್ಯಾರ. ಬಿಟ್ವೀನ್ ಅಂತಂದ್ರೆ ಮಧ್ಯದಲ್ಲಿರಂತದ. 5 15 ಆಗತ್ತ. 13 ಮಾಡ್ಬಿಡೋಣ. 1 and 3 ಮಾಡ್ಬಿಡೋಣ. ಇಲ್ಲಿ ಇಂಟರ್ಚೇಂಜ್ 1 and 3. ಇಂಟರ್ಚೇಂಜ್ 1 and 3 in 10,593 we get
ಎಷ್ಟು ಬರ್ತಾ 30,591, which is in between 11,000 and 15,000. ಅದು ಅವುಗಳ ಮಧ್ಯ ಇದೆ. ನೆಕ್ಸ್ಟ್ ಮೋರ್ ದ್ಯಾನ್ 35,000 ಅಂತ ಹೇಳಾರ. ಇಂಟರ್ಚೇಂಜ್ 35,000 ಅಂತ ಹೇಳಾರಲ್ಲ. ತಡೀರಿ, ಏನೇನ್ 11 ಬಿಟ್ವೀನ್ 11 ತಡ್ರಿ 11,000 13,000 ಇದು 0 and 3 ನ ಇಂಟರ್ಚೇಂಜ್ ಮಾಡ್ಬೇಕು. 0 and 3 ನ ಇಂಟರ್ಚೇಂಜ್ ಮಾಡ್ರಿ, 1 ಅನ್ನಲ್ಲ. ಇದಂದ್ರೆ ಏನಾಗುತ್ತ 13,590 ಆಗ್ಬೇಕಿದು. 13,590 13,590 ಇದು ಇನ್ ಬಿಟ್ವೀನ್ ಆಗುತ್ತೆ. ಕರೆಕ್ಟ್ ಐತಿ. ಈಗ ಇಂಟರ್ಚೇಂಜ್ 0 and 3 in 10,593 we get 13,590, which is in between 11,000 and 15,000. ಈಗ ಇಂಟರ್ಚೇಂಜ್ more than 35,000 ಅಂದ್ರೆ just 1 and 5 ಮಾಡ್ಬಿಟ್ರು 50,000 ಬರುತ್ತಾ. ಕರೆಕ್ಟ್. ಇಂಟರ್ಚೇಂಜ್ 1 and 5 in 10,593 we get ಎಷ್ಟು ಬರುತ್ತಾ, ಇಲ್ಲೇ ಇದನ್ನ 0 ಎಷ್ಟು 1 and 0 and 3 ನ ಇಂಟರ್ಚೇಂಜ್ ಮಾಡ್ಬೇಕು. 1 ಹೋಗಬೇಡ್ರಿ. ಇಲ್ಲೇನ we get 1 and 5 ನ ಇಂಟರ್ಚೇಂಜ್ ಮಾಡ್ತಾ ಇದೀವಲ್ಲ. 5 0 as it is 193, which is more than 35,000 ಅಷ್ಟೇ. ಇದು 35,000ಕ್ಕಿಂತ ದೊಡ್ಡದಿದೆ. Interchange 2 digit of 48,247 to make a number as small as possible. Interchange 2 digit ಅಂತ ಹೇಳಾರ. as small as possible ಅಂತಂದ್ರ ಇಂಟರ್ಚೇಂಜ್ ಯಾವ್ಯಾವ ಇಂಟರ್ಚೇಂಜ್ ಮಾಡೋಣ ಈಗ. 2 and 4 and 2 we get 4 and 2 in ಎಲ್ಲಿ ಚೇಂಜ್ ಮಾಡ್ತೀವಿ, in 48,247 we get ನಮ್ಗೇನ್ ಸಿಗುತ್ತವಾಗ 28,447, which is smaller number, smaller number ಅದರಲ್ಲಿ ಸ್ಮಾಲರ್ ನಂಬರ್ ಆಗಿದೆ. ನೆಕ್ಸ್ಟ್ as big as possible ಅಂತ ಹೇಳಾರ. 4 8 ಅನ್ನ ಇಂಟರ್ಚೇಂಜ್ ಮಾಡಿಬಿಟ್ರೆ ಸಾಕು. ಇಂಟರ್ಚೇಂಜ್ 4 and 8 in 48,247 we get ನಮ್ಗೇನ್ ಸಿಗುತ್ತವಾಗ
84,247, which is bigger number. ಇದು ದೊಡ್ಡ ಸಂಖ್ಯೆ ಆಗಿದೆ. Bigger number. ಈಸಿ ಐತಿ. ನೆಕ್ಸ್ಟ್ ನೋಡ್ರಿ, ನಿಯರೆಸ್ಟ್ 10. ಈಗ ನಿಯರೆಸ್ಟ್ 10, 100, 1000 ಸಮೀಪದ ಒಂದು ಸಂಖ್ಯೆಯನ್ನ 10ರ ಸಮೀಪಕ್ಕೆ ಅಂದಾಜಿಸುವುದು, 100ರ ಸಮೀಪಕ್ಕೆ ಅಂದಾಜಿಸುವುದು, 1000 ಸಮೀಪಕ್ಕೆ ಅಂದಾಜಿಸುವುದು. ಅದನ್ನ ಮಾಡ್ಬೇಕು ಅಂತಂದ್ರ ಅದ್ರಲ್ಲಿ ಇಲ್ಲೇ ಕಾನ್ಸೆಪ್ಟ್ ಜಾಸ್ತಿ ಕೊಟ್ಟಿಲ್ಲ, ಸುಮ್ ಸಂಖ್ಯೆ ಕೊಟ್ಬಿಟ್ರ. ಹಂಗಾಗಿ ಮೊದ್ಲ ಅದನ್ನ ನೋಡುವ ಪೂರ್ವದಲ್ಲಿ, ಸಮೀಪಕ್ಕೆ ಅಂದಾಜಿಸುವ ಪೂರ್ವದಲ್ಲಿ ಅದನ್ನ ಯಾವ ರೀತಿ ಅಂದಾಜು ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸರಿನಾ? ಒಂದಿಷ್ಟು ಕಾನ್ಸೆಪ್ಟ್ ಅನ್ನ ನೋಡೋಣ. How to round off a number to nearest tens place. ಒಂದು ಸಂಖ್ಯೆಯನ್ನ 10ರ ಸ್ಥಾನಕ್ಕೆ ಹೇಗೆ ಅಂದಾಜಿಸುವುದು? ರೌಂಡ್ ಆಫ್ ಅಂದ್ರೆ ಅಂದಾಜಿಸುವುದು. ಹೆಂಗಂದ್ರ ಇಫ್ ದ ಡಿಜಿಟ್ ಅಟ್ ಒನ್ ಪ್ಲೇಸ್, 10ರ ಸ್ಥಾನಕ್ಕ ಅಂತಂದ್ರ 10ರ ಸ್ಥಾನ ಎ ಇಂಟು ಬಿ ಫಾರ್ಮ್ ದೊಳಗೆ ಇರುತ್ತ. ಈಗ ಎಕ್ಸಾಂಪಲ್ 11, 12, 13 ಈ ತರ 14, 15, 10 ಅಂಡ್ ಸೊ ಆನ್ 20 ಇವೆಲ್ಲ 10ರ ಸ್ಥಾನಗಳು ಅಪ್ ಟು 99 ವರೆಗೂ. ಸರಿನಾ? ಈಗ ಇಫ್ ದ ಡಿಜಿಟ್ ಅಟ್ ಒನ್ ಪ್ಲೇಸ್ ಈಸ್, ಒನ್ಸ್ ಪ್ಲೇಸ್ ಅಂತಂದ್ರ ಇದು ಬಿಡಿ ಸ್ಥಾನದಲ್ಲಿ. ಇಫ್ ದ ಡಿಜಿಟ್ ಅಟ್ ಒನ್ ಪ್ಲೇಸ್ ಈಸ್ 1, 2, 3 ಆರ್ 4, ಬಿಡಿ ಸ್ಥಾನದಲ್ಲಿ 1, 2, 3 ಅಥವಾ 4 ಇದ್ದಾಗ ರೀಪ್ಲೇಸ್ ಯೂನಿಟ್ ಡಿಜಿಟ್ ಬೈ 0. ಎ ಬಿ ಇರುತ್ತಲ್ಲ, ಎ ಬಿ ಫಾರ್ಮ್ ಇದ್ದಾಗ ರೀಪ್ಲೇಸ್ ಒಂದೇದೇನಂದ್ರ ಯೂನಿಟ್ ಡಿಜಿಟ್ ಬೈ 0 ಮಾಡ್ಬೇಕು. ಸರಿನಾ? if the digit at one place is, ಸೆಕೆಂಡ್ ಕೇಸ್ ಇದ್ದಾಗ ಎ ಆಸ್ ಇಟ್ ಈಸ್ ಹಿಂಗ ಇಟ್ಬಿಡ್ತೀವಿ ಇಲ್ಲೇ. ಫಸ್ಟ್ ಕೇಸ್ ಮುಗೀತು. if the digit at one place is 1, 2, 3, 4 or 10, 10ರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರ ಬಿಡಿ ಸ್ಥಾನ ನೋಡ್ರಿ, ಅಲ್ಲೇ 1, 2, 3 ಅಥವಾ 4 ಇತ್ತಂದ್ರ 10ರ ಸ್ಥಾನ ಹೆಂಗೈತಿ ಹಂಗ ಹೇಳ್ರಿ, ಬಿಡಿ ಸ್ಥಾನವನ್ನ 0 ಮಾಡ್ಬಿಟ್ರಿ, ಅಲ್ಲಿಗೆ ಮುಗೀತು. ಎರಡನೇ ಕೇಸ್ ಅಂದ್ರ ಬಿಡಿ ಸ್ಥಾನದಲ್ಲಿ 5, 6, 7, 8 ಅಥವಾ 9 ಇದ್ದಾಗ ಬಿಡಿ ಸ್ಥಾನವನ್ನ 0 ಮಾಡ್ರಿ, 10ರ ಸ್ಥಾನಕ್ಕೆ 1ಅನ್ನ ಕೂಡಿಸ್ರಿ. 10ರ ಸ್ಥಾನದೊಳಗೆ ಎ ಇತ್ತಂದ್ರ ಎ ಪ್ಲಸ್ 1 ಆಗತ್ತ. ಸರಿನಾ? ತುಂಬಾ ಸಿಂಪಲ್ ಐತಿ. ಬೇಕಂದ್ರ ಇಲ್ಲಿ ನೋಡ್ರಿ, ಒಂದು 26 ಒಂದ್ ನಂಬರ್ ತಗೊಂತೀನಿ. ಇಲ್ಲೇ ಎರಡನೇ ಕೇಸ್ ನೊಳಗೆ ಬರುತ್ತಿದ 6 ಐತಿಲ್ಲ, 6, 5, 6, 7, 8, 9, 10, 9 ಇದ್ದಾಗ ಎಗೆ ಒಂದ್ ಕೂಡಿಸ್ಬೇಕು, 10ರ ಸ್ಥಾನಕ್ಕೆ ಒಂದ್ ಕೂಡಿಸ್ಬೇಕು, ಬಿಡಿ ಸ್ಥಾನವನ್ನು 0 ಇಡಬೇಕು. ಬಿಡಿ ಸ್ಥಾನ 0 ಇಟ್ರಿ, 2ಕ್ಕೆ ಕೂಡಿಸಿದ್ರ 3. ರೌಂಡ್ ಆಫ್ ಟು 10 ಮಾಡಿದಾಗ ಇದು 30 ಆಗತ್ತ. ಸರಿನಾ? ನೋಡೋಣ, ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತ. ನೋಡ್ರಿ, 583 583 ಅನ್ನ ರೌಂಡ್ ಅಪ್ ಮಾಡ್ರಿ ಅಂತ ಹೇಳಾರ. ನಿಯರೆಸ್ಟ್ ಟು 10 ಗೆ ರೌಂಡ್ ಅಪ್ ಮಾಡ್ಬೇಕು. ಸರಿನಾ? ಯೂನಿಟ್ ಪ್ಲೇಸ್ ನಲ್ಲಿ 3 ಐತಿ. 1, 2, 3, 4, 1, 2, 3 ಇದು ಫಸ್ಟ್ ಕೇಸ್ ನ್ಯಾಗ ಬರುತ್ತಾ. ಇನ್ ಯೂನಿಟ್ ಪ್ಲೇಸ್ ದ ನಂಬರ್ 1, 2, 3, 4 are there, then put unit place number as 0, 10 digit as it is, remaining number as it is. ಇದು 580 rounded off. 583 rounded off to nearest 10 place, it is 580. ಹೌದಾ? ತುಂಬಾ ಸಿಂಪಲ್ ಐತಿ. ಇದೇ ತರ 100 ಸ್ಥಾನದ್ದನ್ನು ಮಾಡ್ತೀವಿ. 100 ಸ್ಥಾನಕ್ಕಿದ್ದಾಗ 10ರ ಸ್ಥಾನದ ಸಂಖ್ಯೆಯನ್ನು ನೋಡ್ಬೇಕು. If the digit at 10 place is 1, 2, 3, 4,
replace 10 and unit place digit by 0. If the digit at 10 place is 5, 6, 7, 8 or 9, replace 10's unit digit by 0 and add 1 to 100 place. ಕನ್ನಡದಾಗ ಒಂದ್ಸರಿ ಹೇಳ್ಬಿಡ್ತೀನಿ ನೋಡ್ರಿ ನಿಮ್ಗೆ. ಈಗ ಒಂದು ಸಂಖ್ಯೆಯನ್ನ 100ರ ಸ್ಥಾನಕ್ಕೆ ಅಂದಾಜಿಸಬೇಕಾದರೆ 10ರ ಸ್ಥಾನದಲ್ಲಿ 1, 2, 3, 4 ಇದ್ದಾಗ ಬಿಡಿ ಸ್ಥಾನ ಮತ್ತು 10ರ ಸ್ಥಾನವನ್ನ 0 ಮಾಡಬೇಕು. 100ರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇರ್ತೈತಿ ಅದನ್ನ ಇಡಬೇಕು. ಒಂದು ವೇಳೆ 10ರ ಸ್ಥಾನದಲ್ಲಿ 5, 6, 7, 8, 9 ಇದ್ದಾಗ 100ರ ಸ್ಥಾನಕ್ಕೆ ಒಂದನ್ನು ಕೂಡಿಸ್ಬೇಕು. ಬಿಡಿ ಮತ್ತು 10ರ ಸ್ಥಾನವನ್ನ 0 ಆಗಿ ಮಾಡಬೇಕು. ಎಕ್ಸಾಂಪಲ್ ನೋಡೋಣ, ಗೊತ್ತಾಗುತ್ತೆ ನಿಮ್ಗೆ, ಕ್ಲಾರಿಟಿ ಬರುತ್ತೆ. ಇಲ್ಲಿ ನೋಡ್ರಿ, ರೌಂಡ್ ಆಫ್ 3548 ಟು ನಿಯರೆಸ್ಟ್ 100 ಪ್ಲೇಸ್ ಅಂತ ಹೇಳ ನೋಡ್ರಿ. ಇಲ್ಲಿ ನಾವು 100 ಪ್ಲೇಸ್ಗೆ ರೌಂಡ್ ಆಫ್ ಮಾಡ್ತಾ ಇದೀವಿ. 10 ಪ್ಲೇಸ್ ನೋಡ್ರಿ 4 ಐತಿ, ಅಂದ್ರ ಫಸ್ಟ್ ಕೇಸ್ ಆತಿದ. ಯೂನಿಟ್ ಪ್ಲೇಸ್ 10 ಪ್ಲೇಸ್ 0 ಮಾಡ್ತೀವಿ. 5 ಆಸ್ ಇಟ್ ಈಸ್ 3500 ಆಗುತ್ತ. When 3548 is rounded off to nearest 100 place, it is 3500. ಹೌದಾ? ಇನ್ನ 10,000 ಸ್ಥಾನವನ್ನ ಅದೇ ರೀತಿ 1000 ಸ್ಥಾನವನ್ನ ಮತ್ತು 10,000 ಸ್ಥಾನವನ್ನ ಅದೇ ರೀತಿ ರೌಂಡ್ ಅಪ್ ಮಾಡ್ತೀವಿ. How to round off number to nearest 1000 place? ಇಲ್ಲಿ ನೋಡಿ, if the number digit at 100 place is 10,000 ಮಾಡಬೇಕಾದ್ರೆ, if the number at 100 place is 1, 2, 3 or 4, replace 100, 10s and unit place digit by 0. If the digit at 100 place is 5, 6, 7, 8 or 9, replace 100, 10, unit place digit by 0 and add 1 to 1000 place. ಕನ್ನಡದ ಒಂದ್ಸಲ ಹೇಳಲ್ಲ. 1000 ಸ್ಥಾನಕ್ಕೆ ಸಂಖ್ಯೆಯನ್ನು ಅಂದಾಜಿಸಬೇಕಾದ್ರೆ 100ರ ಸ್ಥಾನದಲ್ಲಿ 1, 2, 3, 4 ಇದ್ದಾಗ 1000 ಸ್ಥಾನದಲ್ಲಿ ಏನೈತೆ ಅದ ಸಂಖ್ಯೆ ಇಡಬೇಕು. ಬಿಡಿ 10, 100ರ ಸ್ಥಾನವನ್ನ 0 ಆಗಿ ಮಾಡಬೇಕು. ಇದು ಫಸ್ಟ್ ಕೇಸ್. ಇನ್ನು ಎರಡನೇ ಕೇಸ್ ನಲ್ಲಿ 100ರ ಸ್ಥಾನದಲ್ಲಿ 5, 6, 7, 8 ಅಥವಾ 9 ಬಂದಾಗ 1000 ಸ್ಥಾನಕ್ಕೆ ಒಂದನ್ನ ಕೂಡಿಸಿ ಬಿಡಿ 10, 100 ಸ್ಥಾನವನ್ನ 0 ಆಗಿ ಮಾಡಬೇಕು. ಸಿಂಪಲ್ ಇದೆ. ಒಂದು ಎಕ್ಸಾಂಪಲ್ ನೋಡ್ಬಿಟ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನಿಮ್ಗೆ. ಇಲ್ಲಿ ನೋಡ್ರಿ, ರೌಂಡ್ ಆಫ್ 25,346 ಟು ದ ನಿಯರೆಸ್ಟ್ 1000 ಪ್ಲೇಸ್ ಅಂತ ಹೇಳೋಣ. ಸಂಖ್ಯೆ ಏನು? 25,346 ನಿಯರೆಸ್ಟ್ 1000 ಪ್ಲೇಸ್. ನಾವು 1000 ಪ್ಲೇಸ್ಗೆ ರೌಂಡ್ ಅಪ್ ಮಾಡ್ಬೇಕು. 100 ಪ್ಲೇಸ್ ನಲ್ಲಿ ನೋಡ್ರಿ ಫಸ್ಟ್ ಕೇಸ್ 3 ಐತಿ, ಅಂದ್ರೆ ಏನ್ ಮಾಡ್ಬೇಕು? 100 ಪ್ಲೇಸ್ 10 ಪ್ಲೇಸ್ ಯೂನಿಟ್ ಪ್ಲೇಸ್ 0 ಮಾಡ್ಬೇಕು. 1000 ಪ್ಲೇಸ್ ನಲ್ಲಿ ಏನೈತಿ ಹಂಗ ಇಡ್ಬೇಕು. 10,000 ಪ್ಲೇಸ್ ನಲ್ಲಿ ಏನೈತಿ ಅದನ್ನ ಇಡ್ತೀವಿ. And 25,346 is rounded off to nearest 1000 place. It is 25,000. ನೋಡ್ರಿ, ಸಿಂಪಲ್ ಇದೆ ಅಲ್ವಾ? ನಿಮ್ಗ ಎಲ್ಲಿ ಕೊಟ್ಬಿಟ್ರ ಅಂದ್ರ ಇದು 10,000ಗೆ ರೌಂಡ್ ಆಫ್ ಮಾಡೋದು. ಇನ್ನು ಏನ್ರ ಡೌಟ್ ಇತ್ತಂದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಸೊಲ್ಯೂಷನ್ ಬೇಕಂದ್ರ ಇನ್ನೊಂದು ಕ್ಲಾಸ್ ಮಾಡ್ತೀನಿ ಅದ್ರ ಬಗ್ಗೆ. Fill in the boxes appropriately. ನೋಡ್ರಿ, ನಂಬರ್ ನಿಯರೆಸ್ಟ್ 10s ನಿಮ್ ಸಿಲೆಬಸ್ನಾಗ ಇರೋದು ಇದೀಗ. ನಿಯರೆಸ್ಟ್ 100s, ನಿಯರೆಸ್ಟ್ 1000s. 10ರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕು. ಬಿಡಿ ಸ್ಥಾನದೊಳಗ 6 ಐತಿ, ಹಂಗಂದ್ರ 10ರ ಸ್ಥಾನಕ್ಕೆ ಏನ್ ಮಾಡ್ತೀವಿ? 1 ಕೂಡಿಸ್ಬೇಕು. 7ಕ್ಕೆ 1 ಕೂಡಿಸಿದ್ರ 8 ಆತು. ಬಿಡಿ ಸ್ಥಾನವನ್ನ 0 ಮಾಡ್ತೀವಿ. ಮುಂದಿನ ಸಂಖ್ಯೆ ಹಂಗದ ಹಂಗ ಇಡ್ತೀವಿ. 3180 ಆಗುತ್ತೆ. ಇದನ್ನ ನಿಯರೆಸ್ಟ್ 100ಸ್ಗೆ
ರೌಂಡ್ ಆಫ್ ಮಾಡ್ತೀವಿ ಅಂತಂದ್ರ ಈಗ 10 ಪ್ಲೇಸ್ ನೋಡ್ರಿ 7 ಐತಿ ಸೆಕೆಂಡ್ ಕೇಸ್ ಬರುತ್ತಾ ಅಂದ್ರೆ ಏನ್ ಮಾಡ್ತೀರಿ ಈಗ 3 ಆಸ್ ಇಟ್ ಈಸ್ ಇದಕ್ಕ 1 ಕೂಡಿಸ್ತೀರಿ 2 ಆಯ್ತು 10 ಪ್ಲೇಸ್ 100 ಪ್ಲೇಸ್ 0 ಆಗುತ್ತೆ ನಿಯರೆಸ್ಟ್ 1000 ಮಾಡಿದ್ರ 100 ಪ್ಲೇಸ್ 1 ಐತಿ ಅದಕ್ಕೆ ಇದು ಏನಾಗುತ್ತಾ 3000 ಆಗುತ್ತ ನೋಡ್ರಿ 4017 4 0 ಇದೇನತ್ತು 2 0 ಯಾಕೆ ಹೇಳ್ರಿ 10 ಪ್ಲೇಸ್ಗೆ ರೌಂಡ್ ಅಪ್ ಮಾಡ್ಬೇಕಂದ್ರ ಯೂನಿಟ್ ಪ್ಲೇಸ್ ನಲ್ಲಿ 7 ಐತಿ ಇದಕ್ಕೊಂದು ಕೂಡಿಸ್ತೀರಿ ನೆಕ್ಸ್ಟ್ 10 ಪ್ಲೇಸ್ಗೆ ಈಗ 100 ಪ್ಲೇಸ್ಗೆ 100 ಪ್ಲೇಸ್ ನಲ್ಲಿ 0 ಐತಿ ಅಂದ್ರೆ ಫಸ್ಟ್ ಕೇಸ್ನಾಗ ಬರುತ್ತಿದ 10 ಪ್ಲೇಸ್ ನಲ್ಲಿ 1 ಐತಿ ಫಸ್ಟ್ ಕೇಸ್ನಾಗ ಬರುತ್ತಾ ಅಂದ್ರೆ ಏನಾಯ್ತು 4000 ಆಯ್ತು ಈಗ ರೌಂಡೆಡ್ ಅಪ್ ಟು ಇದನ್ನ 1000 ಮಾಡಿದ್ರೂ 4000 ಆಗುತ್ತ 100 ಪ್ಲೇಸ್ ನಲ್ಲಿ 0 ಐತಿ ನೆಕ್ಸ್ಟ್ 5789 5790 ಆಗುತ್ತಿದ್ದು ಯಾಕಂದ್ರ ಯೂನಿಟ್ ಪ್ಲೇಸ್ ನಲ್ಲಿ 9 ಐತಿ ಇದಕ್ಕೊಂದು ಕೂಡಿಸ್ತೀರಿ ಸೆಕೆಂಡ್ ಕೇಸ್ನಾಗ ಬರ್ತದೆ ನೆಕ್ಸ್ಟ್ 5000 10 ಪ್ಲೇಸ್ಗೆ ಆತೀಗ 100 ಪ್ಲೇಸ್ಗೆ ಮಾಡ್ಬೇಕು ಇದೇನಾಗುತ್ತ ಒಂದು ಕೂಡಿಸ್ತೀರಿ ಯಾಕಂದ್ರ 10 ಪ್ಲೇಸ್ ನಲ್ಲಿ 8 ಐತಿ ಸೆಕೆಂಡ್ ಕೇಸ್ ಬರುತ್ತ ಈ ಮುಂದಿನ ಸಂಖ್ಯೆಗೆ ಒಂದು ಕೂಡಿಸ್ತೀರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ 5000 ಇದು ಸೆಕೆಂಡ್ ಕೇಸ್ ಬರುತ್ತಾ 100 ಪ್ಲೇಸ್ ನಲ್ಲಿ 7 ಐತಿ ಸೆಕೆಂಡ್ ಕೇಸ್ 5ಕ್ಕೆ ಕೂಡಿಸ್ರಿ 6 ಆಯ್ತು ಮುಂದಿನವೆಲ್ಲ 0 ಆಗಿ ಮಾಡ್ರಿ ಸಿಂಪಲ್ ಇದೆ ಅರ್ಥ ಆಗಿಲ್ಲ ಅಂದ್ರ ನೀವು ಪೇರೆಂಟ್ಸ್ ಟೀಚರ್ ನೋಡ್ತಿದ್ರು ಒಂದ್ಸರಿ 2 ಸರಿ ಬಿಟ್ಟು ವಿಡಿಯೋ ನೋಡ್ಕೊಳ್ರಿ ಗೊತ್ತಾಗುತ್ತಾ ಇನ್ನೂ ಏನಾದ್ರು ಸಮಸ್ಯೆ ಇತ್ತಂದ್ರ ಕಮೆಂಟ್ ಮಾಡ್ರಿ ಲೈವ್ ಕ್ಲಾಸ್ ಬೇಕಂದ್ರ ತಗೊಂತೀನಿ ನಾನು 8203 ಯೂನಿಟ್ ಪ್ಲೇಸ್ ನಲ್ಲಿ 3 ಐತಿ ಫಸ್ಟ್ ಕೇಸ್ ಅಂದ್ರೆ 8200 ಆಯ್ತು ನೆಕ್ಸ್ಟ್ ಇದನ್ನ ನಿಯರೆಸ್ಟ್ ಟು 100 ಮಾಡ್ಬೇಕಂದ್ರ 10 ಪ್ಲೇಸ್ ನಲ್ಲಿ 0 ಐತಿ 8200 ಆಗುತ್ತದ ನೆಕ್ಸ್ಟ್ ಇದು 8000 ಆಗುತ್ತ 1000 ಪ್ಲೇಸ್ಗೆ ರೌಂಡ್ ಅಪ್ ಮಾಡಿದಾಗ ನೆಕ್ಸ್ಟ್ ಲೆಟ್ ಅಸ್ ಥಿಂಕ್ ನಾವು ಯೋಚಿಸೋಣ ನೀವ ಯೋಚನೆ ಮಾಡೋದಿದ್ರು ಆದ್ರೆ ಇರ್ಲಿ ಅಂತಂತಂದು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದನ್ನ Vijay rounded off a number to the nearest 100. Suma rounded off the same number to the nearest 1000. ಒಬ್ರು 100ಕ್ಕ ನಂಬರ್ ಅನ್ನ ರೌಂಡೆಡ್ ಆಫ್ ಮಾಡ್ಯಾರ ಒಬ್ರು 1000ಗೆ ಅದೇ ನಂಬರ್ ಅನ್ನ ರೌಂಡೆಡ್ ಆಫ್ ಮಾಡ್ಯಾರ ಬೋತ್ ಗಾಟ್ ದ ಸೇಮ್ ರಿಸಲ್ಟ್ ಇಬ್ಬರಿಗೆ ಸಮಾನ ಸಂಖ್ಯೆ ಬಂದಿದೆ ಸರ್ಕಲ್ ದ ನಂಬರ್ಸ್ ದೇ ಮೈಟ್ ಹ್ಯಾವ್ ಯೂಸ್ಡ್ ಅವರು ಯಾವ ಸಂಖ್ಯೆಯನ್ನ ವಿಜಯ್ ಮತ್ತು ಸುಮಾ ಯೂಸ್ ಮಾಡಿದ್ರು ಆ ಸಂಖ್ಯೆಗಳನ್ನ ಬರೆಯಿರಿ ಅಂತ ಹೇಳ್ಯಾರ ಓಕೆ ಈಗ ನೋಡ್ರಿ 7126 ಫಸ್ಟ್ನೇದವ್ರ ಎಷ್ಟಕ್ಕ 100 ಪ್ಲೇಸ್ಗೆ ರೌಂಡೆಡ್ ಆಫ್ ಮಾಡ್ಯಾರ 100 ಅಂದ್ರೆ 10 ಪ್ಲೇಸ್ ನೋಡ್ರಿ ಇದನ್ನ ರೌಂಡೆಡ್ ಆಫ್ ಮಾಡಿದ್ರೆ ಏನಾಗತ್ ನಮ್ಗ 10 ಪ್ಲೇಸ್ 2 ಐತಿ ಫಸ್ಟ್ ಕೇಸು 10 ಪ್ಲೇಸ್ 0 ಆಗುತ್ತ ಯೂನಿಟ್ ಪ್ಲೇಸ್ 0 ಆಗುತ್ತ ಮುಂದಿನ ಸಂಖ್ಯೆ ಹೆಂಗೈತಿ ಹಂಗ ಇಡ್ತೀರಿ ಸರಿನಾ ನೆಕ್ಸ್ಟ್ ಇದನ್ನ 1000 ಪ್ಲೇಸ್ಗೂ ರೌಂಡೆಡ್ ಆಫ್ ಮಾಡೋಣ ಈಗ 1000 ಪ್ಲೇಸ್ಗೆ ರೌಂಡೆಡ್ ಆಫ್ ಮಾಡ್ಬೇಕಂದ್ರ ಯೂನಿಟ್ ಪ್ಲೇಸ್ ಅನ್ನು ನೋಡ್ರಿ ಫಸ್ಟ್ ಕೇಸ್ ಬರುತ್ತಾ ಇದೇನಾತ 7000 ಆಗುತ್ತ ಸರಿನಾ ನೋಡ್ರಿ ಎರಡೂ ಸೇಮ್ ಬರ್ಲಿಲ್ಲ 100 ಪ್ಲೇಸ್ಗೆ ಮಾಡಿದಾಗ 7100 ಬಂದೈತಿ ಇಲ್ಲೇ 7000 ಬಂದೈತಿ ಎರಡು ಸೇಮ್ ಅಲ್ಲ ನೆಕ್ಸ್ಟ್ 7835 ಈಗ ಇದನ್ನ ಏನ್ ಮಾಡೋಣ 100 ಪ್ಲೇಸ್ಗೆ ಮಾಡೋಣ ರೌಂಡೆಡ್ ಆಫ್ 10 ಪ್ಲೇಸ್ ನಲ್ಲಿ 3 ಐತಿ ಅಂದ್ರ 7800 ಬರುತ್ತಿದ್ದು 7835 ನ 1000 ಪ್ಲೇಸ್ಗೆ ರೌಂಡೆಡ್ ಆಫ್ ಮಾಡ್ಬೇಕಂದ್ರ 100 ಪ್ಲೇಸ್ ನೋಡ್ರಿ 8 ಐತಿ 5 6 7 8 ಮತ್ತು 9 ಇದ್ದಾಗ
ಮುಂದಿನ ಸಂಖ್ಯೆಗೆ ಒಂದು ಕೂಡಿಸ್ಬೇಕು. ಇದು 8000 ಆಯ್ತು. ಎರಡು ಬೇರೆ ಬೇರೆ ಸಂಖ್ಯೆ ಆದವು. ಇದು ಅಲ್ಲ. ನೆಕ್ಸ್ಟ್ 7013 ನೋಡೋಣ. ಈಗ 100 ಪ್ಲೇಸ್ಗೆ ರೌಂಡೆಡ್ ಅಪ್ ಮಾಡಬೇಕು. 10 ಪ್ಲೇಸ್ ನಲ್ಲಿ 3 ಐತಿ. ಫಸ್ಟ್ ಕೇಸು 1 2 3 4 ಸಂಖ್ಯೆಗಳು ಬಂದಾಗ 10 ಪ್ಲೇಸ್ ಯೂನಿಟ್ ಪ್ಲೇಸ್ 0 ಆಗುತ್ತಾ. 100 ಪ್ಲೇಸ್ ಯಾಸ್ ಇಟ್ ಈಸ್ ಇಡ್ತೀವಿ. 700 ಆಯ್ತು. 7000 ಆಯ್ತು. ನೆಕ್ಸ್ಟ್ 7030 1000ಗೆ ರೌಂಡೆಡ್ ಆಫ್ ಮಾಡ್ಬೇಕು. ನೋಡ್ರಿ ಇಲ್ಲಿ 0 ಆಯ್ತು 100 ಪ್ಲೇಸ್ ನಲ್ಲಿ. ಹಂಗಂದ್ರೆ ಇದು 7000 ಆಗುತ್ತ. ಈಗ ನೋಡ್ರಿ ಒಂದ್ ಸಂಖ್ಯೆ ಸಿಕ್ತು ನಮ್ಗ. ಇದು ಎರಡು ಒಂದೇ ಬೆಲೆಯಲ್ಲೇ ಬರ್ತಾ ಇದೆ. ಇದನ್ನೊಂದು ನೋಡೋಣ. 6999. ಈಗ ನಾವು 100ಗೆ ರೌಂಡೆಡ್ ಆಫ್ ಮಾಡ್ಬೇಕು. 10 ಪ್ಲೇಸ್ ನೋಡಿದಾಗ 9 ಐತಿ. ಇದಕ್ಕೊಂದ್ ಸೇರಿಸಿದ್ರೆ 10 ಆಯ್ತು. 10ಕ್ಕೆ ಇಲ್ಲಿ 0 ಇಡ್ತೀವಿ. ಮುಂದಿನ ಸಂಖ್ಯೆಗೆ ಒಂದ್ ಸೇರಿಸ್ತೀವಿ. ಅಂದ್ರೆ ಇದು ಎಷ್ಟಾಯ್ತು? 7000 ಆಯ್ತು. ನೆಕ್ಸ್ಟ್ 6999 1000 ಪ್ಲೇಸ್ಗೆ ರೌಂಡೆಡ್ ಆಫ್ ಮಾಡ್ಬೇಕು. 100 ಪ್ಲೇಸ್ ನಲ್ಲಿ 9 ಐತಿ. ಮುಂದಿನ ಸಂಖ್ಯೆ ಒಂದ್ ಕೂಡಿಸ್ರಿ. 7000 ನೋಡ್ರಿ ಎಷ್ಟು ಈಸಿ ಐತಿ. ಅಂದ್ರೆ ಎರಡು ಸಂಖ್ಯೆ ಸೇಮ್ ಬರ್ತಾವ. ಇದು ಚೆನ್ನಾಗೈತಲ್ಲ. ಥಿಂಕ್ ಅಂಡ್ ರೈಟ್ ಟೂ ನಂಬರ್ಸ್ ದಟ್ ಹ್ಯಾವ್ ದ ಸೇಮ್. ಎಕ್ಸಾಂಪಲ್ ಕೊಟ್ಬಿಟ್ರ 1921 ಹ್ಯಾವ್ ದ ಸೇಮ್ ನಿಯರೆಸ್ಟ್ 10 ದಟ್ ಈಸ್ 20. ನಿಯರೆಸ್ಟ್ 10 ಸೇಮ್ ಇರೋದು 18 and 22. ನಿಯರೆಸ್ಟ್ 10 ಸೇಮ್ ಐತಿ. ಏನ್ ಬರುತ್ತಾ? 20 ಬರುತ್ತಾ. ದಟ್ ಈಸ್ ನಿಯರೆಸ್ಟ್ ಟು 20. ನಿಯರೆಸ್ಟ್ 20 ಅಂತ. ನಿಯರೆಸ್ಟ್ 10ಗೆ 20 ಆಗುತ್ತದೆ ಬೆಲೆ. ನಿಯರೆಸ್ಟ್ 100 ಸೇಮ್ ಇದು 99 and 101 ಅಥವಾ 120 130 ಬೇಕಾದ್ ಕೊಡ್ರಿ. ನಿಯರೆಸ್ಟ್ 1000 ನಿಯರೆಸ್ಟ್ 1000ಗೆ 987 ಕೊಡ್ರಿ ಬೇಕಂದ್ರೆ. 100 ಪ್ಲೇಸ್ ನಲ್ಲಿ 9 ಐತಿ. 10ಗೆ ಒಂದು ಆಡ್ ಮಾಡ್ಬೇಕೀಗ. ಅಂದ್ರೆ ಇದು ಎಷ್ಟಾಗತ್ತ? 1000 ಆಗತ್ತ. ಇನ್ನೊಂದು ನೋಡ್ರಿ 1250. ಈಗ ಇದನ್ನ 100 ಪ್ಲೇಸ್ ನಲ್ಲಿ 2 ಐತಿ. ಫಸ್ಟ್ ಕೇಸ್ ನಲ್ಲೇ ಬರುತ್ತಾ. ಹಂಗಾಗಿ ಇದರದ್ದು ಬೆಲೆ 1000 ಆಗುತ್ತ. ನೆಕ್ಸ್ಟ್ think and write the numbers that have the same nearest 10 and nearest 100. 10 ಸಮೀಪದ 10 ಮತ್ತು ಸಮೀಪದ 100 ಎರಡು ಸೇಮ್ ಇರಬೇಕು ಅಂತ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳ್ಯಾರ. ನಿಯರೆಸ್ಟ್ ಸೇಮ್ 10ಗೆ ಸೇಮ್ ಇರಬೇಕು. ಸೇಮ್ ಅದ 101. ನಿಯರೆಸ್ಟ್ 10 ಮಾಡಿದಾಗ ಯೂನಿಟ್ ಪ್ಲೇಸ್ 0 ಆಗುತ್ತಾ. ಇದು ಎಷ್ಟ 100 ಆಗುತ್ತಾ. ಸರಿನಾ? ನಿಯರೆಸ್ಟ್ 100 ಮಾಡಿದಾಗ ಇಲ್ಲಿ 10 ಪ್ಲೇಸ್ 0 ಐತಲ್ಲ 100 ಆಗುತ್ತ. ನಿಯರೆಸ್ಟ್ 100 and ನಿಯರೆಸ್ಟ್ 1000 1020 ನಿಯರೆಸ್ಟ್ 100 ಮಾಡಿದಾಗ ಏನಾಗುತ್ತ? 1000 ಆಗುತ್ತಾ. ನಿಯರೆಸ್ಟ್ 1000 ಮಾಡಿದಾಗನು 1000 ಆಗುತ್ತ. ನಿಯರೆಸ್ಟ್ 10 100 and 1000. ನಿಯರೆಸ್ಟ್ 10 100 and 1000 ನೋಡ್ರಿ. 10ಗೆ ರೌಂಡ್ ಅಪ್ ಮಾಡಿದ್ವಿ ಅಂದ್ರ ಎಷ್ಟಾಗತ್ತೆ? ಇದು 1000 ಆಗುತ್ತಾ. ನಿಯರೆಸ್ಟ್ ನೆಕ್ಸ್ಟ್ 100ಕ್ಕ ರೌಂಡ್ ಅಪ್ ಮಾಡಿದ್ವಿ ಅಂದ್ರ 100ಕ್ಕೆ ರೌಂಡ್ ಅಪ್ ಮಾಡಿದ್ರು 1000 ಆಗುತ್ತಾ. 1000ಕ್ಕೆ ರೌಂಡ್ ಅಪ್ ಮಾಡಿದ್ರು ಇದು 1000 ಆಗುತ್ತ. 1000 ಸ್ಥಾನ ಇಲ್ಲ ಇಲ್ಲೇ ಆದ್ರೂ 1000 ಆಗುತ್ತೆ ಅದ್ರ ಬೆಲೆ. ಇಲ್ಲ ಇನ್ನೂ ಸಿಂಪಲ್ 1004 ಇದನ್ನ ರೌಂಡ್ ಅಪ್ ಮಾಡಿರ್ಬೇಕಂದ್ರೆ 10ಗೆ ರೌಂಡ್ ಅಪ್ ಮಾಡಿದ್ರ 1000 ಬರುತ್ತಾ. 1004 100ಗೆ ರೌಂಡ್ ಅಪ್ ಮಾಡಿದ್ರು 1000 ಬರುತ್ತಾ. 1000ಕ್ಕೆ ರೌಂಡ್ ಅಪ್ ಮಾಡಿದ್ರು 1000 ಬರುತ್ತಾ. ಈ ತರ ಎಕ್ಸಾಂಪಲ್ ಕೊಡ್ರಿ.
ಇದು ಸೇಮ್ ಬರುತ್ತೆ. ಇದು ನೀವು 1000 ಸ್ಥಾನಕ್ಕ 1000 ಸ್ಥಾನ ಇಲ್ಲ ಅಂತಂದ್ರು ನೀವು ಅಂದಾಜ್ ಮಾಡಕ್ ಹೋದ್ರಿ ಅಂದ್ರ 1000 ಸ್ಥಾನ ಇಲ್ಲ, 100 ಸ್ಥಾನ ನೋಡ್ತಿರಿಲ್ಲ. 1000 ಸ್ಥಾನಕ್ಕೆ ಅಂದಾಜ್ ಮಾಡಿದಾಗನ ಅದು 1000 ಸ್ಥಾನ ಇಲ್ಲ ಅಲ್ಲ, ಹಂಗಾಗಿ ಇದನ್ನ ಈ ಎಕ್ಸಾಂಪಲ್ ತೋಲಿಲ್ಲ ಅಂದ್ರನು 100ಕ್ಕ 10ಕ್ಕ 100ಕ್ಕ ಸರಿ ಆಗತ್ತೆ ಇದು. ಇಲ್ಲ ಈ ಎಕ್ಸಾಂಪಲ್ ತೋಳಿ. ಟ್ರಾವೆಲಿಂಗ್ ನಾವ್ ಅಂಡ್ ದೆನ್, ಹಿಂದ ಹೆಂಗ ಪ್ರಯಾಣ ಮಾಡ್ತಿದ್ರು ಈಗ ಹೆಂಗ್ ಪ್ರಯಾಣ ಮಾಡ್ತಾರ ಅದ್ರ ಬಗ್ಗೆ ಸ್ವಲ್ಪ ಕೊಟ್ರ ನೋಡ್ರಿ. ವಿ ಲರ್ನ್ ದಟ್ ಪೀಪಲ್ ಇನ್ ದ ಫಾಸ್ಟ್ ಟ್ರಾವೆಲ್ಡ್ ಆನ್ ಫುಟ್. ನಾವು ಈಗಾಗಲೇ ಓದಿದೀವಿ, ಹಿಂದಿನ ಕಾಲದಲ್ಲಿ ಜನಗಳು ಕಾಲ್ನಡಿಗೆಯಲ್ಲಿ ನಡೀತಿದ್ರು. ಆನ್ ಅನಿಮಲ್ಸ್ ಅಂಡ್ ಯೂಸ್ ಬೋಟ್ಸ್ ಅಂಡ್ ಸೈಲಿಂಗ್ ಶಿಪ್. ಹಡಗು ದೋಣಿಗಳನ್ನ ಬಳಸ್ತಾ ಇದ್ರು. ದ ಅನಿಮಲ್ಸ್ ದಟ್ ಹ್ಯಾವ್ ಬೀನ್ ಯೂಸ್ಡ್ ಫಾರ್ ಟ್ರಾವೆಲಿಂಗ್ ಇನ್ಕ್ಲೂಡ್ ಬುಲ್ಲಾಕ್ಸ್, ಎತ್ತುಗಳು, ಕುದುರೆ, ಹಾರ್ಸಸ್, ಡಾಂಕಿ, ಕತ್ತೆಗಳು, ಮೂಲ್ಸ್, ಎಲಿಫೆಂಟ್ಸ್. ಇನ್ ಹಿಲಿ ಅಂಡ್ ಸ್ನೋ ಕವರ್ಡ್ ರೀಜನ್, ಯಾಕ್ಸ್, ಡಾಗ್ಸ್, ನೋಡ್ರಿ ಯಾಕ್, ನಾಯಿ ಇಂಥವೆಲ್ಲ ಯೂಸ್ ಮಾಡ್ತಿದ್ರಂತ. ರೇನ್ ಡೀರ್ಸ್ have been used, while camels have been used in desert. ಒಂಟಿಗಳನ್ನ ಮರುಭೂಮಿಯಲ್ಲಿ ಬಳಸಲಾಗುತ್ತಿತ್ತು ಸಾರಿಗೆಗೆ. ಹೌದಾ? ಲೆಟ್ಸ್ ಡೂ. ಈಗ ನಾವು ಮಾಡೋಣ. ಏನೋ ಒಂದು ಕ್ವಶನ್ ಕೊಟ್ರು ನೋಡ್ರಿ, ಅದ್ರ ಮೇಲೆ ಅಂದ್ರ ಆ ಟಾಪಿಕ್ ಸಂಬಂಧಪಟ್ಟಂಗ. ಆ ಸೈಕ್ಲಿಸ್ಟ್ ಕ್ಯಾನ್ ಕವರ್, ಒಬ್ಬ ಸೈಕಲ್ ಸವಾರಳು 15 ಕಿಲೋಮೀಟರ್ ಇನ್ 1 hour, 15 ಕಿಲೋಮೀಟರ್ ಅನ್ನ ಕ್ರಮಿಸಲು 1 ಗಂಟೆಯಲ್ಲಿ 15 ಕಿಲೋಮೀಟರ್ ಅನ್ನ ಕ್ರಮಿಸ್ಯಾರ ಅವರು ಸೈಕ್ಲಿಸ್ಟ್. ಹೌ ಮಚ್ ಡಿಸ್ಟೆನ್ಸ್ ವಿಲ್ ಶಿ ಕವರ್ ಇನ್ 4 hours ಇಫ್ ಶಿ ಮೇಂಟೈನ್ಸ್ ದ ಸೇಮ್ ಸ್ಪೀಡ್? ಅವರು ಅದೇ ವೇಗದಲ್ಲಿ ಹೋದರೆ 4 ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಅನ್ನ ಕ್ರಮಿಸುತ್ತಾರೆ, ಎಷ್ಟು ದೂರವನ್ನ ಕ್ರಮಿಸುತ್ತಾರೆ ಅಂತ ಕೇಳಾರ. ಇದಕ್ ಫಾರ್ಮುಲಾ ಐತಿ. ಏನು, ಟೈಮ್ ಇಸ್ ಈಕ್ವಲ್ ಟು ಆರ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತಂತಂದು ಆ ಫಾರ್ಮುಲಾ ಯೂಸ್ ಮಾಡಿದ್ರು ಬರುತ್ತಾ. ನಿಮ್ಗೆ ಅದ್ರ ಬಗ್ಗೆ ಅದನ್ನ 8th 9th 10th PUC ಅಲ್ಲೆಲ್ಲ ಯೂಸ್ ಮಾಡ್ತಾರ. ಇವನು ಚಿಕ್ಕ ಮಕ್ಕಳಿಗೆ ಪಾಠ ಮಾಡ್ತೀರಿ ಅಂತಂತಂದ್ರ ಆ ಫಾರ್ಮುಲಾ ಅವ್ರಿಗೆ ಗೊತ್ತಿರಲ್ಲ. ಹಂಗಾಗಿ ನೋಡ್ರಿ, ನೀವೀಗ ಏನ್ ಮಾಡ್ಬೇಕಂದ್ರ 1 hour ಟೈಮ್ ಕೊಟ್ರ. 1 hour ನಲ್ಲಿ ಎಷ್ಟು ಕಿಲೋಮೀಟರ್? 15 ಕಿಲೋಮೀಟರ್. ಸರಿನಾ? 4 hour ಅಲ್ಲಿ ಎಷ್ಟು ಕಿಲೋಮೀಟರ್ ಓಡೈತಿ ಅಂತ ಕೇಳ್ಯಾರ. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಇದು ಗೊತ್ತಿಲ್ಲ ಎಕ್ಸ್ ಅಂತ ಇಟ್ಕೊಳ್ರಿ. ಎಕ್ಸ್ ಇಸ್ ಈಕ್ವಲ್ ಟು 4 into 15 ಡಿವೈಡ್ ಬೈ 1 ಆಗುತ್ತ. ಅಂದ್ರ 4 into 15, 15 ನಾಲ್ಕಲೆ 15 4s 60 ಕಿಲೋಮೀಟರ್. ಇಲ್ಲಿ ಬರ್ದು ಬಿಡ್ರಿ ಒಂದ್ ಲೈನ್. ಇನ್ 4 hours she covers 60 ಕಿಲೋಮೀಟರ್. ಸಿಂಪಲ್ ಇದೆ ಅಲ್ವಾ? ನೆಕ್ಸ್ಟ್ ನೋಡ್ರಿ, a school has 461 girls and 439 boys. ಒಂದು ಶಾಲೆಯಲ್ಲಿ 461 ಹುಡುಗಿಯರು 439 ಹುಡುಗರು ಇದ್ದಾರೆ. How many vehicles are needed for all of them to go on a trip using the following modes of travel? ಅವರಿಗೆ ಈ ಕೆಳಗೆ ಕೊಟ್ಟಿರುವಂತಹ ವಾಹನಗಳನ್ನ ಬಳಸಿದರೆ ಎಷ್ಟು ವಾಹನಗಳು ಬೇಕಾಗುತ್ತವೆ ಅಂತ. The numbers in bracket indicate the number of people that can travel in one vehicle. ಈ ಬ್ರಾಕೆಟ್ ಬಾಕ್ಸ್ ನಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳು ಆ ವಾಹನದಲ್ಲಿ ಚಲಿಸುವ ವಿದ್ಯಾರ್ಥಿಗಳ ಅಥವಾ ಜನರ ಸಂಖ್ಯೆಯನ್ನ ಪ್ರತಿನಿಧಿಸುತ್ತವೆ. ಈಗ ಸೈಕಲ್ ನಲ್ಲಿ 2 ಜನ ಹೋಗ್ತಾರ. ಟೋಟಲ್ ಸ್ಟೂಡೆಂಟ್ ನೋಡ್ರಿ, ಟೋಟಲ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ ಟು ಬಾಯ್ಸ್ ಅಂಡ್ ಗರ್ಲ್ಸ್ ಅನ್ನ ಸೇರಿಸಿ 461 439. 1 + 9 10, carry 1,
6 plus 3, 9, 9 plus 1, 10, 0 carry 1, 4 plus 4, 8, 8 plus 1, 9, 900 ಆಯ್ತು. ಈಗ ಸೈಕಲ್ ನಲ್ಲಿ ಇಬ್ಬರು ಹೋಗ್ಬೇಕು. 900 ಸ್ಟೂಡೆಂಟ್ಗೆ ಎಷ್ಟು ಸೈಕಲ್ ಬೇಕಾಗ್ತಾವು ಅಂತ ನೋಡಕ್ಕೆ ಏನ್ ಮಾಡಬೇಕು, 900 ಡಿವೈಡೆಡ್ ಬೈ 2 ಮಾಡಬೇಕು. 2 4s 8, 9 minus 8, 1, take this 0, 9 5s 10. Okay, this is 0 0, we'll put 0 here, 0. 450 cycles are needed to travel 900 people. 450 cycles are required to travel 900 people. ಹೌದಾ? ಈಗ ಮೂರು ಕೊಟ್ಟರು ನೋಡ್ರಿ ಇಲ್ಲಿ. 900 ಡಿವೈಡ್ ಬೈ 3 ಮಾಡ್ಬಿಡ್ರಿ. 3 3s are 9, 0, take 0 here. We cannot group 0 as 3, therefore put 0 here, 0 minus 0 0, take another 0 here. We cannot group 0 as 3, therefore put 0 here. ಇಲ್ಲಿ ಎಷ್ಟಾಯ್ತು? 300. 300 auto rickshaws are needed to travel 900 people in auto rickshaw. Next, car. ನೋಡ್ರಿ, car. C 400, 900 divided by 4 ಮಾಡ್ಬೇಕಷ್ಟ. 4 2s 8, 1, take this 0 here. ಈಗ 10ಅನ್ನ 4ರ ಗುಂಪುಗಳಾಗಿ ಮಾಡಬೇಕು. ಎಷ್ಟು ಮಾಡಬಹುದು? 2 ಮಾಡಬಹುದು. 4 7 8, 0 ಒಳಗೆ 8 ಹಾಕಲ್ಲ, ಪಕ್ಕದ ದಶಕ ತಗೊಂಡ್ರೆ 10 10ರೊಳಗೆ 8 2, 1ರೊಳಗೆ 1 0. ಇನ್ನೊಂದು 0ಅನ್ನ ಇಳಿಸ್ಕೊತೀರಿ. 0 4 5s 20. ಎಷ್ಟು ಬೇಕು? 400, 225 cars are needed to travel 900 peoples. Next, big car ಕೊಟ್ಟರು ನೋಡ್ರಿ. ಬಿಗ್ ಕಾರ್ ನಲ್ಲಿ 6, 1 ಕಾರ್ ನಲ್ಲಿ 6 ಜನ ಹೋಗ್ಬೋದು. ಹಂಗಂದ್ರೆ 900 ಜನ ಹೋಗಕ್ಕೆ ಎಷ್ಟು ಬೇಕು? 1s 6, 1s 6, 3, take this 0, 6 5 30, 0 0, take this 0. We cannot group 0 as 6, therefore put 0 here, 0 minus 0 0. 150 big cars needed to travel 900 people. Next, tempo. ಈಗ ನೋಡ್ರಿ, 900 ಒಂದರೊಳಗ ಸಿಂಪಲ್ ಇದೆ ಅಲ್ವಾ? 1ರೊಳಗೆ 10 ಜನ ಹೋಗ್ಬೋದು. 900 ಹೋಗಕ 10ರಂತೆ ಎಷ್ಟು ಬೇಕಾಗ್ತವು? 10 9 90, 0 0. ಈ 0 ಅನ್ನ ಇಲ್ಲಿ ತಗೊಂಡ್ವಿ. We cannot group 0 as 10, therefore put 0 here. Total 90. 90 tempos required. To travel 900 people. Next, boat. Here double 10, double is 20, therefore 90 half is 45.
See how 900 divided by 20. 24 is 80. 0 minus 0, 0. 9 minus 8 is 1. Take this 0 here. 25 is 100. Therefore, 45 votes are required to travel 900 people. $25 ಮಿನಿ ಬಸ್ ನೋಡ್ರಿ, 25 ಮಿನಿ ಬಸ್ಗಳಲ್ಲಿ ಎಷ್ಟು ಬೇಕಾಗ್ತವೆ? ಒಂದರಲ್ಲಿ 25 ಜನ ಕುತ್ಕೊಳ್ತಾರ ಮಿನಿ ಬಸ್ ನಲ್ಲಿ. ಹಂಗಂದ್ರೆ ಎಷ್ಟು ಮಿನಿ ಬಸ್ ಬೇಕಾಗ್ತವು ಅಂತ. 3 is 75, 25 3 is 75. 10 minus 5, 5, carry 1, 1, 6 is 150. That means 36 mini buses are required. Next, this is 180, 900. 18 nines are 90. Therefore, 5. 18 5s are 90. This 5 aeroplanes are required. Aeroplanes are required to travel 900 people. ಒಂದರಲ್ಲಿ 180 ಜನ ಹೋದ್ರ 5 ಏರೋಪ್ಲೇನ್ಗಳು ಬೇಕಾಗ್ತವೆ. 900 ಜನ ಹೋಗಾಕ. ಸಿಂಪಲ್ ಇದೆ ಅಲ್ವಾ? ನೆಕ್ಸ್ಟ್, now it is Meera's turn. She gives a fun puzzle to Sanju with the following steps. Take any 2 different digits, 3 and 7. ಯಾವುದೇ 2 ವಿಭಿನ್ನ ಸಂಖ್ಯೆಗಳನ್ನ ತಗೊಳ್ರಿ. ನೀವು ಮನಸ್ಸಿನಲ್ಲೂ ತಗೊಳ್ರಿ. ಈಗ ನೀವು ಆಟ ಆಡ್ರಿ. ಈ ಸಂಖ್ಯೆಯನ್ನ ತಗೋಬೇಡ್ರಿ, ಬೇರೆ ಯಾವ್ದಾರು ತಗೋರಿ. ಹಂಗ ನೀವ್ ಇದನ್ನ ತಗೊಂಡಿರಿ ಅಂತ ನಾನು ಅನ್ಕೊಂತೀನಿ. 1 and 2 ತಗೊಂಡಿರಿ ಅಂತ ಇಟ್ಕೊಳ್ಳೋಣ, ಸರಿನಾ? ಮೇಕ್ 2 digit ನಂಬರ್ ಯೂಸಿಂಗ್ ದಮ್. ಅವುಗಳನ್ನ ಉಪಯೋಗಿಸಿ 2 ಅಂಕಿಯ ಸಂಖ್ಯೆಯನ್ನ ಮಾಡ್ಬೇಕು. ನೀವು 1 2 ತಗೊಂಡಿದ್ರಿ. 2 digit ನಂಬರ್ ಅಂದ್ರೆ ಹೆಂಗಾಗ್ತವು? 12 1 ಆಗುತ್ತಾ, ನೆಕ್ಸ್ಟ್ 21 1 ಆಗುತ್ತಾ, ಸರಿನಾ? ಅವ್ರದ್ದು 37 ಆಗೈತಿ, 73 ಆಗೈತಿ. ನೆಕ್ಸ್ಟ್, ಸಬ್ಸ್ಟ್ರಾಕ್ಟ್ ದ ಸ್ಮಾಲರ್ ನಂಬರ್ ಫ್ರಮ್ ಬಿಗ್ಗರ್ ನಂಬರ್. ಅಂದ್ರೆ ನೀವು 1 2 ತಗೊಂಡಿದ್ರಿ, 12 ಆಗಿತ್ತು, 21 ಆಗಿತ್ತು, ಹೌದಿಲ್ಲ? 21ರಲ್ಲಿ 12ನ್ನ ಕಳೆಯಿರಿ ನೀವು. 9 ಕ್ಯಾರಿ 1 0, 9 ಬಂತು ನಿಮ್ದು ಉತ್ತರ. ಅವ್ರದ್ದು ನೋಡ್ರಿ, 77ರಲ್ಲಿ 37 ಕಳೆದ್ರ 36 ಬಂದಿದೆ. ಈಗ ಮಜಾ ಇಲ್ಲ ಐತ್ ನೋಡ್ರಿ. ಇಲ್ಲ ನೋಡ್ರಿ, 36 ಬಂತಾ ನಿಮ್ದು. 21 12 9 1 0, ನಿಮ್ದು 9 ಬಂದೈತಿ. ಇಲ್ಲಿ ನೋಡ್ರಿ, 4 9s 36. ಇಲ್ಲಿ ಡಿಫ್ರೆನ್ಸ್ 8 ಬಂದೈತಿ ಅಂದ್ರ 8 9s 72, 6 9s 54. ನೀವು 2 ನಂಬರ್ ತಗೊಂಡು ಈ ವ್ಯತ್ಯಾಸ ಹೇಳಿದ್ರ ಡಿವೈಡ್ ಬೈ 9 ಮಾಡ್ರಿ. ಅವು 2ರ ವ್ಯತ್ಯಾಸ ಎಷ್ಟು ಬರುತ್ತಾ ಅಂತ ನಿಮ್ಗೆ ಗೊತ್ತಾಗತ್ತಾ? ಸಂಖ್ಯೆ 2ರ ವ್ಯತ್ಯಾಸ ಎಷ್ಟು ಬರುತ್ತಾ? ಅವ್ರು 2 ಸಂಖ್ಯೆ ತಗೊಂಡಿದ್ರಲ್ಲ, ಅದ್ರ ವ್ಯತ್ಯಾಸ ಎಷ್ಟು ಬರುತ್ತ ಅಂತ ಗೊತ್ತಾಗತ್ತಾ? ಇಲ್ಲ 2ರ ಡಿಫ್ರೆನ್ಸ್ ನೀವು ಕೇಳ್ರಿ. ಈಗ 2 ಮತ್ತು 1ರ ವ್ಯತ್ಯಾಸ 1 ಬರುತ್ತಾ? 1 × 9 ಅಂದ್ರೆ 9. ನೀವು 2ರ ವ್ಯತ್ಯಾಸ ಎಷ್ಟೈತಿ? 2 ಸಂಖ್ಯೆಗಳ ಮಧ್ಯದ ವ್ಯತ್ಯಾಸ 9 ಐತಿ ಅಂತ ಹೇಳ್ಬೋದು. ನೀವು ಸಂಖ್ಯೆ ಡಿಫ್ರೆನ್ಸ್ 1 ಇರೋದ ಅಂತ ಸಂಖ್ಯೆ ಹೇಳ್ಬಿಡ್ಬೇಕು. ಆಟ ಚೆನ್ನಾಗೈತಿ, ಆಡ್ಲಿ. ನೆಕ್ಸ್ಟ್, ರೈಟ್ 5 numbers between the numbers 23,568 and
24,234. ಈಗ 5 ಸಂಖ್ಯೆಗಳನ್ನು ಬರೀರಿ ಅಂತ ಹೇಳ್ಯಾರ. ಈಗ ನಾವೇನ್ ಮಾಡ್ಬೇಕಂದ್ರ 24,234 ನಲ್ಲಿ 23,568 ಅನ್ನ ಕಳಿಬೇಕು. ಕಳೆ ನೋಡ್ರಿ. 4 minus 8 is not possible. Take 10 digits from nearby number. It becomes 14. 14 minus 8 is 6. Carry 1. 13 minus 7 is 6. Carry 1. 12 minus 6 is 6. Carry 1. 0. 4 minus 4 is 0. 2 minus 2 is 0. 6 ಸಂಖ್ಯೆಗಳನ್ನು ಬರಿ ಅಂತ ಹೇಳಾರಲ್ಲ, ಅದಕ್ಕೆ ಏನ್ ಮಾಡ್ಬೇಕಂದ್ರ 665 ಸಂಖ್ಯೆಗಳನ್ನು ಬರಿ ಅಂತಂದಾರ. ಅಂದ್ರ ಮಧ್ಯದೊಳಗ ನಮ್ಗ 6 ಸಂಖ್ಯೆಗಳನ್ನ ತಗೊಂಡಾಗ 5 ಸಂಖ್ಯೆಗಳನ್ನ ಬರಿಬಹುದು. ಇದು 101 ಬರುತ್ತ. ಅಂದ್ರ 23,568ಕ್ಕ 101 ಈ ತರ ಆಡ್ ಮಾಡ್ಕೊಂತ ಹೋಗ್ರಿ, ಒಂದ್ ಪ್ಯಾಟರ್ನ್ ಬರುತ್ತ. ಇಲ್ಲ ಅಂದ್ರೆ ಸಿಂಪಲ್ ಆಗಿ 23,568 ಐತಿ, 23,569, 23,570 ಹಿಂಗ್ ಬರುದ್ರು ಅವುಗಳ ಮಧ್ಯ 5 ಸಂಖ್ಯೆ ಆಗೇ ಬಿಡ್ತಾವ. ಆದ್ರ ನಿಮ್ಗೊಂದ್ ಪ್ಯಾಟರ್ನ್ ಅಂತ ಸಿಗ್ಬೇಕಲ್ಲ. ಅಷ್ಟು ದೊಡ್ಡ ಸಂಖ್ಯೆ ಕೊಟ್ರ ನೀವು ಕರೆಕ್ಟ್ ಆಗಿ ಒಂದ್ ಪ್ಯಾಟರ್ನ್ ಯೂಸ್ ಮಾಡಿರಿ ಅಂತ ಗೊತ್ತಾಗ್ಬೇಕಲ್ಲ. ಹಂಗಾಗಿ ಈ ತರ ಮಾಡ್ರಿ. ನಿಮ್ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ಗೂ ಈಗ ಮುಂದದಾವು ಕ್ವಶನ್ಸ್. ನವೋದಯ ಎಂಟ್ರೆನ್ಸ್ ಎಕ್ಸಾಮ್ದು ಮತ್ತ ಮುರಾರ್ಜಿ ಎಕ್ಸಾಮ್ದು, ಸೈನಿಕ್ ಸ್ಕೂಲ್ದು ಕೇಳಿದಾಗ ಈ ತಗೊಂಡೈತಿ, ಅವ್ನ್ ಡಿಸ್ಕಸ್ ಮಾಡ್ತೀನಿ ಈಗ. ಅವಾಗ ಈ ತರದ್ದು ನಿಮ್ಗೆ ಮಾಡಕ್ ಈಸಿ ಆಗುತ್ತ. ಹಂಗಾಗಿ ಹೇಳ್ತಾರೆ. ಈಗ ನೋಡ್ರಿ ಏನ್ ಮಾಡೋಣ ಅಂದ್ರ 23,568ಕ್ಕ 23,568ಕ್ಕ ನೋಡ್ರಿ 23,568ಕ್ಕ 111 ಕೂಡಿಸ್ಬಿಡ್ರಿ. ಮುಂದಿನ ಸಂಖ್ಯೆ ಬರುತ್ತಾ, ಒಂದ್ ಪ್ಯಾಟರ್ನ್ ಬರುತ್ತೆ ನಿಮ್ಗೆ. 7, 6, 3, 2 ಇದು ಎಷ್ಟಾಗುತ್ತಾ? 23,679 ಒಂದ್ ಸಂಖ್ಯೆ. ನೆಕ್ಸ್ಟ್ 23,679ಕ್ಕ 111 ಕೂಡಿಸ್ತಾ ಇದ್ರಿ. 0 9 + 1 10, 0 ಕೆಲ ಬಂತು 1, 7 1 8, 8 1 9, ಕ್ಯಾರಿ 1, 6 + 1 7, 7 + 1 8, 3 2 23,890, 23,890. ಆಯ್ತಾ? ಅದಕ್ಕ ನೆಕ್ಸ್ಟ್ ಅದಕ್ಕ 111 ಕೂಡಿಸ್ರಿ. ಎಷ್ಟಾಗತ್ತೆ ನಿಮ್ಗ? 24,001 ಬರುತ್ತ. ನೆಕ್ಸ್ಟ್ ಇದಕ್ಕ 111 ಕೂಡಿಸ್ರಿ. 24,112 ಬರುತ್ತ. ಇದಕ್ 111 ಕೂಡಿಸ್ರಿ. 24,223 ಬರುತ್ತೆ. 24,223 ಬರುತ್ತೆ. ಇದಕ್ 111 ಕೂಡಿಸ್ರಿ. ನಿಮ್ಗ ರಿಕ್ವೈರ್ಡ್ ನಂಬರ್ ಬರುತ್ತ 24,000 ಒಂದು ಎಲ್ಲೋ 7 8 ಇಲ್ಲಿ 7 ಆಗ್ಬೇಕಾಯ್ತು. ಇದು
ಇಲ್ಲಿ ನೋಡ್ರಿ 7 ಪ್ಲಸ್ 1 8 8 1 9 6 1 7 ಕೈಲ ಬರಲ್ಲ ಅಲ್ಲೇ 7 ಅದಕ್ಕ ನೋಡ್ರಿ 7 ಅಂದ್ರ 23,790 ಆಗ್ಬೇಕಿದ 23,790 23,790 ಅಷ್ಟು ತೋಟಾಗ ಎಷ್ಟಾಗತ್ತ 23,901 ಆಗತ್ತೆ ಇದೇನಾಗುತ್ತ 23,901 ಇಲ್ಲ ಎಷ್ಟು 23,901 ನೆಕ್ಸ್ಟ್ 111 ಯಾರು ಮಾಡಿದ್ರೆ 24,012 24,012 ನೆಕ್ಸ್ಟ್ 111 ಆಡ್ ಮಾಡಿದ್ರೆ 24,123 ಆಗುತ್ತೆ 24,123 ಮತ್ತ ಅದಕ್ಕೆ 111 ಆಡ್ ಮಾಡಿದ್ರೆ 24,000 ಕೊನೆಯ ಸಂಖ್ಯೆ ನಿಮ್ಗೆ 24,234 ಸಿಗುತ್ತೆ ಮಧ್ಯದ 5 ಸಂಖ್ಯೆ ಆದ್ಮೇಲೆ ಕರೆಕ್ಟ್ ಆಗಿ ಬಂದೈತೆ ನೋಡ್ರಿ ಇದು ಈ ರೀತಿ ಮಾಡ್ರಿ ನೀವು ನೆಕ್ಸ್ಟ್ ರೈಟ್ 5 numbers that are more than 38,125 but less than 38,600 ಇದೇ ರೀತಿ ಮಾಡ್ಕೊಂತ ಹೋದ್ರೆ ನೀವು ಆ ಪ್ಯಾಟರ್ನ್ ಅನ್ನ ಪಡಿತೀರಿ ಆದ್ರೆ 5 ನಂಬರ್ ಅಷ್ಟ ಬರಿ ಅಂತಂದ್ರಲ್ಲ ಈಸಿ ಇರೋದು ಬರೋದ್ ಬಿಡೋಣ 38,150 ಒಂದ್ ನಂಬರ್ 38,175 ಎರಡು ನಂಬರ್ 35,175 ಎರಡು ನಂಬರ್ 38,200 ಮೂರು 38,225 38,250 ಸಾಕು ಅದಕ್ಕಿಂತ ಕಡಿಮೆನ ಆಯ್ತು ಅವ್ರು ಹೇಳ್ದಂಗ ನಂಬರ್ನ ಆಯ್ತು ಪ್ಯಾಟರ್ನ್ ಬರುತ್ತೆ ಮುಂದೆ ಮಾಡ್ಕೊಂತ ಹೋದ್ರೆ ನೋಡ್ರಿ ರವಿ ಕಾರ್ ಹ್ಯಾಸ್ ಬೀನ್ ಡ್ರಿವನ್ ಫಾರ್ ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ಏನ್ ಮಾಡ್ಬೇಕಂತ ಹೇಳ್ರಿ 38,600ರಲ್ಲಿ 38,125 ಕಳೀರಿ ಆ ನಂತರ ಡಿಫ್ರೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತಾ ಡಿವೈಡ್ ಬೈ 6 ಮಾಡ್ರಿ ಅಲ್ಲಿಂದ ಪ್ಯಾಟರ್ನ್ ಎಷ್ಟು ಡಿವೈಡ್ ಬೈ 6 ಮಾಡಿದಾಗ ಒಂದ್ 6 ನಂಬರ್ ಬರ್ತಾವಲ್ಲ ಬರ್ಕೊಂತ ಹೋಗ್ರಿ ಒಂದ್ ಪ್ಯಾಟರ್ನ್ ಸಿಗುತ್ತೆ ಎಷ್ಟು ಕೂಡಿಸಿದ್ರೆ ಎಷ್ಟು ಇಲ್ಲಿ ನಾನೇನ್ ಮಾಡೀನಿ 25 ಕೂಡಿಸ್ತಾ ಹೋಗಿನಿ ಈಗ ಮಧ್ಯ ಸಂಖ್ಯೆಗೆ 25 ಕೂಡಿಸ್ತಾ ಹೋಗಿನಿ ಒಂದ್ ಪ್ಯಾಟರ್ನ್ ಬಂದೈತಿ ರವಿ ನೆಕ್ಸ್ಟ್ ಕ್ವಶನ್ ಮೂರನೇ ಕ್ವಶನ್ ನೋಡ್ರಿ ರವಿ ಕಾರ್ ಹ್ಯಾಸ್ ಬಿನ್ ಡ್ರೈವನ್ ಫಾರ್ 56,987 ಕಿಲೋಮೀಟರ್ ಟಿಲ್ ನಾವ್ ಶೀತಲ್ ಕಾರ್ ಹ್ಯಾಸ್ ಬೀನ್ ಡ್ರೈವನ್ 67,543 ಕಿಲೋಮೀಟರ್ ಹೂಸ್ ಕಾರ್ ಹ್ಯಾಸ್ ಬೀನ್ ಡ್ರೈವನ್ ಮೋರ್ ಯಾರ ಕಾರು ಹೆಚ್ಚಿಗೆ ಓಡಿದೆ ಅಂತ ಕೇಳ್ಯಾರ ಶೀತಲ್ ಕಾರ್ ಸಿಂಪಲ್ ಇದೆ ಶೀತಲ್ಸ್ ಕಾರ್ Sheetal's car has been driven more ಯಾಕಂದ್ರ 67,000 ದೊಡ್ಡದಲ್ವಾ ಅದಕ್ಕೆ ನೆಕ್ಸ್ಟ್ ರೈಟ್ 5 numbers that are more than ಇದನ್ನ ಡಿಸ್ಕಸ್ ಮಾಡ್ತು ನೆಕ್ಸ್ಟ್ ಇದನ್ನ ಡಿಸ್ಕಸ್ ಮಾಡ್ತು whose car Sheetal's car has been driven more next ನೋಡ್ರಿ the following are the prices of different electric bikes ಕೆಳಗಿನವುಗಳು ಡಿಫರೆಂಟ್ ಎಲೆಕ್ಟ್ರಿಕ್ ಬೈಕ್ಸ್ ನ ಬೆಲೆಗಳಾಗಿವೆ ಅರೇಂಜ್ ದ ಪ್ರೈಸಸ್ ಇನ್ ಅಸೆಂಡಿಂಗ್ ಆರ್ಡರ್ ಅವುಗಳನ್ನ ಏರಿಕೆ ಕ್ರಮದಲ್ಲಿ ಬರೀಬೇಕು ಏರಿಕೆ ಕ್ರಮಕ್ಕೆ ಒಂದು ಸೂತ್ರ ಹೇಳುತ್ತಲ್ಲ ಸೂತ್ರ ಅಂದ್ರೆ ಒಂದು ಡೈಗ್ರಾಮ್ ಹಾಕಿ ತೋರಿಸಿದ್ ನಾ ನಿಮ್ಗೆ ಹೆಂಗಂತ 1 2 3 ಹಿಂಗ್ ಏರ್ಕೋ ಅಂತ ಹೋಗ್ಬೇಕು 1ರಿಂದ ಹಿಂಗ ಏರ್ಕೋ ಅಂತ ಹೋಗ್ಬೇಕು ಸರಿನಾ ಇದ್ರೊಳಗೆ ಚಿಕ್ಕದ ಯಾವ್ದೈತೆ ಹಂಗಂದ್ರ 39,000 ಇದೆ ಅಸೆಂಡಿಂಗ್ ಆರ್ಡರ್
ascending order ಯಾವ್ದಿದೆ 39,000 ಇದೆ 39,999 rupees next rupees ಏನೈತಿ 49,900 ಇದೆ ಓಕೆ next rupees 89,999 ಇದೆ next rupees 90,000 ಇದೆ next rupees 93,743 ಇದೆ next rupees 94,983 ಇದೆ ಇವೆಷ್ಟು ಬೆಲೆಗಳು ನೆಕ್ಸ್ಟ್ ನೋಡ್ರಿ The following table shows the population of some towns. Arrange them in descending order. ಕೆಳಗಿನ ಅವರು ಒಂದು ಪ್ರದೇಶದ ಜನಸಂಖ್ಯೆಯನ್ನ ಕೊಟ್ರ ಅದು ಜನಸಂಖ್ಯೆ ಐತಿ ಅದನ್ನ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳ್ಯಾರ ಈಗ ಇಳಿಕೆಯ ಕ್ರಮವನ್ನ ಬರೀಬೇಕು ಬರೆಯೋಣ ಇಲ್ಲಿ ನೋಡ್ರಿ ದೊಡ್ಡದು ಯಾವ್ದೈತಿ ಇಲ್ಲೇ 66,000 ಐತಿ ಡಿಸೆಂಡಿಂಗ್ ಆರ್ಡರ್ ಅಂತ ಬರೆದು ಬಿಡ್ತೀನಿ ಇಲ್ಲೇ ಡಿಸೆಂಡಿಂಗ್ ಆರ್ಡರ್ ಸರಿನಾ 66,540 ದೊಡ್ಡ ಸಂಖ್ಯೆ ಆಯ್ತು ಇಲ್ಲೇನ್ ಬರುತ್ತಂದ್ರ ಇದು ಚಿತ್ರ ನೆನ್ಪಿಟ್ಕೋರಿ ಹಿಂಗ 1 2 3 ಕೆಳಗಿಂತ ಮೇಲ್ ಬರೋದು ಕೆಳಗಿನ ದೊಡ್ಡದ್ರಿಂದ ಚಿಕ್ಕದಕ್ ಬರೋದು ನೆಕ್ಸ್ಟ್ 65,232 ಆಗುತ್ತಾ ನೆಕ್ಸ್ಟ್ 56,000 ಐತಿ 56,380 ಅದಾದ ನಂತರ 53,000 ಒಂದ್ ಐತಿ ನೋಡ್ರಿ 53,231 ಅದಾದ ನಂತರ 51,000 ಐತಿ 51,336 ಅದಾದ ನಂತರ 45,000 ಐತಿ 45,858 ಇದು ಡಿಸೆಂಡಿಂಗ್ ಆರ್ಡರ್ ಸಿಂಪಲ್ ಇದೆ ಅಲ್ವಾ ಸಿಂಪಲ್ ಇದೆ 5 ಅಂಕಿ ಇದು ಫೈಂಡ್ ದ ನಂಬರ್ ಬಿಟ್ವೀನ್ 42,750 and 53,500 such that the ones, tens and 100 digits are all zero. ಬಿಡಿ 10 ಮತ್ತು 100 ಸ್ಥಾನಗಳು 0 ಆಗಿರುವಂತಹದ ಈ ಎರಡು ಸಂಖ್ಯೆಗಳ ಮಧ್ಯದ ಸಂಖ್ಯೆಗಳನ್ನ ಬರೆಯಿರಿ ಅಂತ ಹೇಳ್ಯಾರ ತುಂಬಾ ಈಸಿ ಐತಿ 23,000 ದಿಂದ ಬರ್ಕೋಂತ ಹೋಗ್ರಿ 23,000 43,000 44,000 ನೋಡ್ರಿ ಬಿಡಿ 10 100 ಸ್ಥಾನಗಳು 0 ಆಗಿವೆ 45,000 46,000 47,000 48,000 49,000 50,000 50,000 51,000 52,000 52,000 ಸಾಕು 53,000 ಅವರ ಕೊಟ್ಬಿಟ್ರ 53,000 ಬಿಟ್ವೀನ್ ಅಂತ ಹೇಳ್ಯಾರನ 53,000 ಒಂದ್ ಬರೆದ್ರೆ ನಡೀತೈತಿ 53,000 ಎಲ್ಲವೂ ಬಿಡಿ 10 ಮತ್ತು 100 ಸ್ಥಾನಗಳೆಲ್ಲ 0 ಅದಾವ ನೆಕ್ಸ್ಟ್ write the following number in the expanded form one has been done for you expanded form ಒಳಗೆ ಬರೀಬೇಕು ನಿಮ್ಗೆ ಗೊತ್ತೈತಿ ಇದು ವಿಸ್ತರಿಸಿ ಬರೀರಿ ಅಂತ 8,000 plus 0 plus 60 plus 2 9,980 just 9,000 plus 900 plus 80 plus 0 ಬಿಡಿ ಸ್ಥಾನ 0 ಐತಿ 0 ಇಟ್ಬಿಡ್ರಿ ನೆಕ್ಸ್ಟ್ 10,000 plus 1,000 plus 0 ಐತಿ 0 300 10 plus 0 ಐತಿ 0 ಇಡ್ರಿ
4. ಇಲ್ಲೇ 20,000 ಬರೀರಿ. 20,000 plus 3,000 plus 0, 100 place, 10 place 0, unit place 4. Next, ಇದು 70,000 plus 10,000 place 0 ಐತಿ, 0 ಇಡ್ರಿ. 400 plus 10 place 0, 0 ಇಡ್ರಿ. 5ರ ಬೆಲೆ ಬಿಡಿ ಸ್ಥಾನದಲ್ಲಿ 5 ಐತಿ, 5 ಇಡ್ರಿ. 5 into 1 ಅಂತ ಬರ್ತಿದ್ವಿ. Fill in the blank with correct answer. Share your thought in class. ನೋಡ್ರಿ 983, 9 tens 83 ones, 9 tens 83 ones, 9 tens ಅಂತಂದ್ರ 900 ಆಗತ್ತ. 83 tens ಅಂದ್ರ 83 ones ಅಂದ್ರ 83, 3 8 983 ಬೆಲೆ 983. ಈಗ ಅವರು ಹಿಂಗ ಒಂದು ಕೊಟ್ರ. ನೆಕ್ಸ್ಟ್ 68 ಕೊಟ್ಟು 18 ones ಅಂತ ಕೊಟ್ರ. 68ರಲ್ಲಿ 18 ಕಳೀರಿ, ಇನ್ನೇನ್ ಬರಿಬೇಕಂತ ಗೊತ್ತಾಗತ್ತೆ ನಿಮ್ಗ. 0 0 5 ಇಲ್ಲೆಲ್ಲ 50 50 tens, 5 tens 5 tens ಸರಿನಾ. ಟೆನ್ಸ್ ಐತಲ್ಲ ಅಲ್ಲೇ 5 tens plus 18 ones ಸರಿ ಆಗುತ್ತೆ. ನೆಕ್ಸ್ಟ್ 400 dash ones ಅಂತ ಕೊಟ್ರ. ಎಷ್ಟು 201 ones, 400 207 ones ನೋಡ್ರಿ. 400 207 706 ಅಂದ್ರೆ ಕರೆಕ್ಟ್ ಆಗುತ್ತೆ. 5621 4000 ಕೊಟ್ರಿ. ಇಲ್ಲೇ 4000ವನ್ನ ಕೊಟ್ಬಿಟ್ರ ಇಲ್ಲಿ ಎಷ್ಟು 100 ಬರುತ್ತಾ? ಇಲ್ಲಿ ಎಷ್ಟು 100 ಬರ್ಬೇಕು? 20 ಬರ್ಬೇಕು. 20 ಅಂದ್ರ 2000 ಆಗುತ್ತಾ? 20 ಅಂದ್ರ 2000 ಹೌದಾ? 20 2000. 210 ಕೊಟ್ರ 210 ಅಂದ್ರ 20. ನೆಕ್ಸ್ಟ್ ಒನ್ಸ್ ಎಷ್ಟು ಬರುತ್ತಾ? ಒನ್ಸ್ 1 ನೋಡೋಣ ಬೆಲೆ ಎಷ್ಟು ಬರುತ್ತಂತ. 1 2 0 5 ಐತಲ್ಲ ಇಲ್ಲಿ. ಹಂಗಂದ್ರ ಇಲ್ಲಿ 20 ಅಂದ್ರ 5 4 ಐತಿ. ಇಲ್ಲಿ ತಡಿ ಎಷ್ಟು 16 ಐತಿಲ್ಲ, 4000 ಆಯ್ತು. 1600 ಮಾಡೋಣ. 16 20 ಬೇಡ, 16 ಮಾಡೋಣ. 2 this is 6 this is 5 5621 ಆಗತ್ತ. ಅಂದ್ರ ಇಲ್ಲಿ ಎಷ್ಟು ಬರ್ಬೇಕು? 16 ನೂರುಗಳು ಬರ್ಬೇಕು. ಇಲ್ಲಿ 1 ನೋಡ್ರಿ 4000 1600 4600 ಆಗುತ್ತೆ. 20 1 5621 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 7069 ಅದನ್ನ ಹೆಂಗ್ ಬರ್ದಾರ? 1000 ಗ್ಯಾಪ್ ಬಿಟ್ರ 20 hundreds ones ಗ್ಯಾಪ್ ಬಿಟ್ರ 20 hundreds ಅಂದ್ರ 2000 ಆತ. 2000 5000 7000 ಆಗುತ್ತಾ? 2000 5000 7000 ಆತು. ಒನ್ಸ್ 69 ones ಸರಿ ಆಗುತ್ತ. ನೆಕ್ಸ್ಟ್ ಇಲ್ಲೇ 17,000 ಕೊಟ್ಬಿಟ್ರ 17,000 ಕೊಟ್ರ 17,000 ಕೊಟ್ರ. ಇದಕ್ಕೆ ಎಷ್ಟು ಕೂಡಿಸಿದ್ರ? 17,000ವನ್ನ ಕೊಟ್ರ ಇದಕ್ಕೆ ಎಷ್ಟು ಕೂಡಿಸಿದ್ರೆ 37,000 ಆಗುತ್ತೆ. ಅಂದ್ರೆ 20,000. 20 to 10,000 ಅಂದ್ರೆ 20 ಆಯ್ತು. 2 10,000 ಅಂದ್ರೆ 20, 2 10,000 ಅಂದ್ರೆ 20,000 ಆಯ್ತು. ಸರಿನಾ? ನೆಕ್ಸ್ಟ್ hundreds 600 ಮಾಡ್ರಿ. ನೆಕ್ಸ್ಟ್ 8 ಕೂಡಿಸ್ರಿ. 8 0 6 7 3 ಕರೆಕ್ಟ್ ಐತಿ. ಇಲ್ಲೇ 2 ಅಷ್ಟೇ. 2 10,000 17,000 600 8 ones. ಇಲ್ಲಿ ನೋಡ್ರಿ 43,001
4 10,000, 1000, 4 10,000, 3,000, 100 place ನಲ್ಲಿ 0 ಐತಿ, 1 ಕರೆಕ್ಟ್ ಇಷ್ಟೇ. ಈಗ fill in the blank with correct answer. How many notes of 10 are there in 7,934? 793 tens ಐತಿ ಅಂದ್ರೆ ಡಿವೈಡ್ ಬೈ 10 ಮಾಡಬೇಕು ಅಷ್ಟೇ. How many notes of 100 are there in 7,934? 79 100 ನೋಟ್ಸ್ ಇರ್ತಾವ. 79 100 ನೋಟ್ಗಳು ಇರ್ತಾವ. ಇದನ್ನ ನೋಡ್ರಿ, ಹೌ ಮೆನಿ ಥೌಸಂಡ್ಸ್ ಆರ್ ದೇರ್ ಇನ್ 7,934? 7 ಹೌ ಮೆನಿ ಥೌಸಂಡ್ಸ್, ಎಷ್ಟು ಸಾವಿರಗಳಿವೆ? 7,934ರಲ್ಲಿ ಎಷ್ಟು ಸಾವಿರ ಅದಾವು? 7. ಹೌ ಮೆನಿ 500 ನೋಟ್ಸ್ ಆರ್ ದೇರ್ ಇನ್ 7,934? ನೋಡ್ರಿ, 7 ಇಲ್ಲೇ 1000 ಇದ್ದಿದ್ದು 500 ಆಯ್ತು ಅಂದ್ರೆ ಡಬಲ್ ಮಾಡ್ಬೇಕೀಗ. 14 900ರಲ್ಲಿ 1 500 ಬರುತ್ತಾ, 1 400 ಬರುತ್ತಾ ಅಂದ್ರೆ ಅಲ್ಲಿ ಒಂದು 15. ಸಿಂಪಲ್ ಅಲ್ವಾ? 15 500 notes are there. How many notes of 10 are there in 65,342? ಎಷ್ಟದವು? 6,534 10 notes are 10 rupees notes are there. How many notes of 100 are there in 65,342? ಇಲ್ಲಿ ಎರಡು ಸಂಖ್ಯೆ ಬಿಟ್ಟು ಬರೆದ್ಬಿಟ್ರೆ ಮುಗೀತು. 500 653 100 ನೋಟುಗಳಿವೆ. ನೆಕ್ಸ್ಟ್, ಹೌ ಮೆನಿ ಥೌಸಂಡ್ಸ್ ಆರ್ ದೇರ್ ಇನ್ 65,342? 65 ಇಲ್ಲಿ ನೋಡ್ರಿ, ಇದನ್ನ ಡಬಲ್ ಮಾಡ್ಬೇಕೀಗ. 500 ನೋಟ್ಸ್ ಅಂತ ಬಂದಾಗ ಇಲ್ಲೇ 100ರ ಸ್ಥಾನದಲ್ಲಿ 3 ಐತಿ, ಹಂಗಂದ್ರ ಅಲ್ಲೇನು ಯಾಡ್ ಮಾಡಂಗಿಲ್ಲ ನೀವು. 130 ಸಿಂಪಲ್ ಇದೆ ಅಲ್ವಾ? 65 1000 ಮಾಡಿದಾಗ 65 ಇತ್ತು, ಆದ್ರೆ ಅರ್ಧ ಮಾಡಿದಾಗ ಅದು ಡಬಲ್ ಆಗುತ್ತ, 130 ನೋಟ್ಸ್. ಈಗ ಕ್ವಶನ್ ಗಳನ್ನು ನೋಡೋಣ. ಈ ಅಭ್ಯಾಸದಲ್ಲಿ ಕೇಳಿರುವಂತಹುದು JNV ಜವಾಹರ್ಲಾಲ್ ನವೋದಯ ಎಕ್ಸಾಮ್ ನಲ್ಲಿ 2025ರಲ್ಲಿ ಕೇಳಲಾದ ಪ್ರಶ್ನೆ ನೋಡ್ರಿ. 4, 2, 0 ಮತ್ತು 7 ಈ ಎಲ್ಲಾ ಅಂಕಿಗಳನ್ನ ಬಳಸಿಕೊಂಡು ರಚಿಸಲಾದ ದೊಡ್ಡ ಮತ್ತು ಚಿಕ್ಕದಾದ 4 ಅಂಕಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ. ಈ ಎಲ್ಲಾ ಅಂಕಿಗಳನ್ನ ಬಳಸಿಕೊಂಡು ರಚಿಸಬಹುದಾದ ದೊಡ್ಡ ಸಂಖ್ಯೆ ಯಾವುದು ಅಂತಂದ್ರ 7420. ಚಿಕ್ಕ ಸಂಖ್ಯೆ 2047. ಸರಿನಾ? ಡಿಫರೆನ್ಸ್ ಕೇಳ್ಯಾರ. ವ್ಯತ್ಯಾಸ ಅಂತಂದ್ರೆ ಡಿಫರೆನ್ಸ್. 10ರಲ್ಲಿ 7 ಹೋದ್ರ 3, ಕೆಲವಂತೂ 1. 12ರಲ್ಲಿ 5 ಹೋದ್ರ 7, ಕೆಲವಂತೂ 1. 4ರಲ್ಲಿ 1 ಹೋದ್ರ 3, 5ರಲ್ಲಿ 2 ಹೋದ್ರ 7ರಲ್ಲಿ 2 ಹೋದ್ರ 5. 5373 ಎಲ್ಲೈತಿ? ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಐತಿ. ಜವಾಹರ್ಲಾಲ್ ನವೋದಯ ಎಕ್ಸಾಮ್ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರೋದು 2025ನೇ ಇಸ್ವಿ ಒಳಗ. ಇನ್ನೊಂದು, ವಾಟ್ ವಿಲ್ ಬಿ ದ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ 6-digit ನಂಬರ್ ಅಂಡ್ ದ ಗ್ರೇಟೆಸ್ಟ್ 5-digit ನಂಬರ್? ಇದು ಡಿಫರೆನ್ಸ್ ಕೇಳ್ಯಾರ ನೋಡ್ರಿ. 6 ಅಂಕಿಗಳ ದೊಡ್ಡ ಸಂಖ್ಯೆಯ ನಡುವೆ 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು 5 ಅಂಕಿಯ ಅತಿ ದೊಡ್ಡ ಸಂಖ್ಯೆಯ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ಯಾರ. 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರ 9,99,999. ಸರಿನಾ? ಓಕೆ. ನೆಕ್ಸ್ಟ್, 500 ಬಿಗ್ಗೆಸ್ಟ್ ನಂಬರ್ 99,999. ಡಿಫರೆನ್ಸ್ ಕೇಳ್ಯಾರ 0,0,0,0,0,9. This is 9 lakh. 0,0,0,0,0,9.
just 9 lakh. Option D is the right answer. Option D is the right answer. Okay. Option D is the right answer. ಎಷ್ಟಾಯ್ತು ನೋಡ್ರಿ. What is the difference between the greatest 7-digit number? ಈಗ ನೋಡ್ರಿ 7-digit number ತಗೋಬೇಕು ನೀವು. Greatest 7-digit number and the smallest 4-digit number. Smallest 4-digit number ಅಂದ್ರೆ 1000. ವ್ಯತ್ಯಾಸ 0 0 0 8 9 9 9 99 99 lakh 98,000 99 lakh 98,000 ಅಷ್ಟೇ. This is 0. 9 minus 0 is 9. 9 minus 0 is 9. 9 minus 0 is 9. 99 lakh 98,000 999 99 lakh 98,999 ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಅದು ಆಪ್ಷನ್ ಡಿ ನ ಸರಿ ಉತ್ತರ. ನೆಕ್ಸ್ಟ್, ಮೊರಾರ್ಜಿ ರೆಸಿಡೆನ್ಸಿಯಲ್ ಸ್ಕೂಲ್ ಎಕ್ಸಾಮ್ ನಲ್ಲಿ ಅಂದ್ರೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೇಳಲಾದಂತ ಪ್ರಶ್ನೆ. 2642, 2462, 2462 ಮತ್ತು 3487ಗಳ ಮೊತ್ತವನ್ನ 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಕೇಳ್ಯಾರ. ಸಿಂಪಲ್ ಆಗಿದೆ ಅಲ್ವಾ? ಮೊತ್ತ 2462, 3487 ಇವುಗಳ ಮೊತ್ತ ಏನಾಗುತ್ತಾ 9, 14 ಕ್ಯಾರಿ 1 9 5 5949 ಆಗುತ್ತೆ. 5949. ಈಗ 10ರ ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜು ಮಾಡ್ಬೇಕಂದ್ರೆ ಬಿಡಿ ಸ್ಥಾನ ನೋಡ್ರಿ 9 ಐತಿ, ಎರಡನೇ ಕೇಸ್ ಬರುತ್ತಾ, ಮುಂದಿನ ಸಂಖ್ಯೆಗೆ ಒಂದೊಂದು ಸೇರ್ಸ್ರಿ ಅಂದ್ರ 5950. ಎಲ್ಲೈತಿ 5950 ಎರಡನೇ ಆಪ್ಷನ್ ನಲ್ಲಿ ಇದೆ. ಸಿಂಪಲ್ ಅದು ಕ್ವಶನ್ ಅಲ್ವಾ? ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು ನಿಮ್ಗ. ಮೊರಾರ್ಜಿ ರೆಸಿಡೆನ್ಸಿಯಲ್ ಸ್ಕೂಲ್ ಎಕ್ಸಾಮ್ 2026ರಲ್ಲಿ ಕೇಳಿರೋಂತ ಕ್ವಶನ್ ನೋಡ್ರಿ. ಇನ್ 6457, what is the difference between place value and face value of 4? Place value 400 ಆಗುತ್ತಾ, face value 4. ಡಿಫರೆನ್ಸ್ ಎಷ್ಟು ಈಸಿ ಐತಿ ನೋಡ್ರಿ. 6 ಕ್ಯಾರಿ 1 9 ಕ್ಯಾರಿ 1 4 minus 1 3 396. ಎಲ್ಲೈತಿ 396 ಆಪ್ಷನ್ 1 ನಲ್ಲೇ ಐತಿ. ಸಿಂಪಲ್ ಇರ್ತಾವ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇನ್ನು ಏನಾದ್ರೂ ಡಿಫಿಕಲ್ಟೀಸ್ ಇತ್ತಂದ್ರ ಕಮೆಂಟ್ ಮಾಡ್ರಿ.